ಪ ಮ ಪ ಮ ಗ ಸ ಸ ಗ ಸ ಸ ಗ ಮ ಪ ಮ ಗ ಮ ಪ ನೀ ನಿ 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 ಗ ಮ ಪ ಸಾ ಸ ಸ ಸ ನಿ ನಿ ಸ ಸ ಗ ಗ ಮ ಮ ಪ ಪ ನಿ ನಿ ಸಾ ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ. ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಮಗ ಮಗ ಸಾ ಗಮ ಬನಿ ನೀ ಸರಿ ಪಾ ನೀ ನಿ ನೀ ಸಗರಿ ಸಾ ಗಾರಿ ಸರಿ ನಿ ಸ ಸಾ ಪದ ಸಾರಿ ಗಾಮ ಗಾರಿ ಮಗರಿ ಸ ಗಾರಿ ಸರಿ ನಿ ಸ ಸಾ ಶಕ್ತಿಯಿಂದ ಅಭಿವೃದ್ಧಿಗೊಳಿಸಿರೆ ದೇಶಭಕ್ತಿಯನ್ನು. ತಪ್ತ ಮನಗಳಲ್ಲಿ ಸೂಕ್ತವಾಗಿರುವ ದೇಯ ದೀಪ್ತಿಯನ್ನು ಶಕ್ತಿಯಿಂದ ಅಭಿವೃದ್ಧಿಗೊಳಿಸಿರೆ ದೇಶಭಕ್ತಿಯನ್ನು. ತಪ್ತ ಮನಗಳಲ್ಲಿ ಸೂಕ್ತವಾಗಿರುವ ದೇಯ ದೀಪ್ತಿಯನ್ನು ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತೊಡಿಸ ಬನ್ನಿ. ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತೊಡಿಸ ಬನ್ನಿ. ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಗಾಮ ಪನಿ ಸಾ ಗಾಮ ಪನಿ ನಿ ಸಾ ಸರಿ ನೀ ದಾ ಪಾ ಪದ ಮಾಗರಿ ರಿ ಪ ಮಾಗರಿ ಗ ಸಾ ಮಾ ಪ ನಿ ಸ ನಿ ಸಾ ಮಾ ಪ ನಿ ಸ ನಿ ಸಾ ದೇಯ ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ ತರುಣ ರಂಗದೊಳು ಅರುಣ ಗೈಯುತಿಹ ನವೋದಯದ ಲಾಸ್ಯ. ದೇಯ ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ ತರುಣ ರಂಗದೊಳು ಅರುಣ ಗೈಯುತಿಹ ನವೋದಯದ ಲಾಸ್ಯ. ಬಾಹು ಬಾಹುಗಳ ಸ್ಫುರಣೆಗೊಳಿಸುತ್ತಲಿ ನಲಿಯುತ್ತೀಗ ಬನ್ನಿ. ಬಾಹು ಬಾಹುಗಳ ಸ್ಫುರಣೆಗೊಳಿಸುತ್ತಲಿ ನಲಿಯುತ್ತೀಗ ಬನ್ನಿ. ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಗಾಮ ಪಾಪ ಗಾಮ ದಾದ ಗಾಮ ಪನಿ ನಿ ನಿ ಸಾ ಸನಿ ಸ ದಾದ ದಾನಿ ಧನಿ ಪಾಪ ಪ ಸರಿ ಸ ಪದ ಪ ಸರಿ ಸಾ ಭರತ ಭೂಮಿಯಲ್ಲಿ ಬರದಿ ಬೋರಿಡಲಿ ದಿವ್ಯ ಪಾಂಚಜನ್ಯ. ತ್ಯಾಗ ಯಾಗಗಳ ಯೋಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ. ಭರತ ಭೂಮಿಯಲ್ಲಿ ಬರದಿ ಬೋರಿಡಲಿ ದಿವ್ಯ ಪಾಂಚಜನ್ಯ. ತ್ಯಾಗ ಯಾಗಗಳ ಯೋಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ. ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವು ಮುಡಿಪು ನೀಡ ಬನ್ನಿ. ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವು ಮುಡಿಪು ನೀಡ ಬನ್ನಿ. ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ. ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ನೀಲಿ ಸಾಸ ಸುದ ಗಾಗ ಸಾಸ ಸುದ ನೀಲಿ ಸಾಸ ಸುದ ಗಾಗ ಸಾಸ ಸುದ ನೀ ಸ ಪಾನಿ ಮಾಪ ಗಾಮ ಪ ನೀ ಸ ಪಾನಿ ಮಾಪ ಗಾಮ ಪ ಗಮ ಪನಿ ಸಾ ಗಮ ಪನಿ ಸಾ ಗಮ ಪನಿ ಗಮ ಪನಿ ಸಾ ಗಮ ಪನಿ ಸಾ ಗಮ ಪನಿ ಸಾ ನೀ ಸಾ ನೀ ಸಾ ನೀ ದ ನೀ ದ ನೀ ದ
ಧನ್ಯವಾದಗಳು. ಕರ್ನಾಟಕಾದ್ಯಂತ ವೀರಭದ್ರನನ್ನು ರಕ್ಷಣೆ ಮತ್ತು ಶಕ್ತಿಯ ದೇವತೆ ಎಂದು ಭಾವಿಸುತ್ತೇವೆ. ಶಿವನ ಆಜ್ಞೆಯಿಂದ ಹುಟ್ಟಿದ ವೀರಭದ್ರನು ದಕ್ಷ ಬ್ರಹ್ಮನ ಯಜ್ಞವನ್ನು ಧ್ವಂಸ ಮಾಡಿದ ಕಥೆಯನ್ನು ನೃತ್ಯದ ಮೂಲಕ ಪ್ರದರ್ಶಿಸುತ್ತಿದ್ದೇವೆ.
ತುದಿಗೆ ಸಿಕ್ಕಿಸಿ ಕೈಲಾಸದಿಂದ ಹೊರ ನಡೆಯುತ್ತಾನಯ್ಯ. ಧನ್ಯವಾದಗಳು. हम सबका लहरा लो तिरंगा प्यारा, पर मत भूलो सीमा पर वीरों ने प्राण गवाए, कुछ याद उन्हें भी कर लो, कुछ याद के लोगों जरा आँख में भर लो पानी, जो शहीद हुए हैं उनकी जरा याद करो कुर्बानी। तुम भूल न जाओ उनको, इसलिए सुनो ये कहानी, जो शहीद हुए हैं उनकी जरा याद करो कुर्बानी। जब घायल हुआ हिमालय, कतरे में पड़ी आजादी, जब तक थी सांस लड़े वो, जब तक थी सांस लड़े वो, फिर अपनी लाश बिछा दी संगीन पे धर कर माता, सो गए अमर बलिदानी, जो शहीद हुए हैं उनकी जरा याद करो कुर्बानी। सारे जहां से अच्छा हिंदोस्तां हमारा, हमारा सारे जहां से अच्छा। कोई सिख कोई जाट मराठा, कोई सिख कोई जाट मराठा, कोई गुरखा कोई मद्रासी, कोई गुरखा कोई मद्रासी, सरहद पर मरने वाला, सरहद पर मरने वाला, हर वीर का भारतवासी, जो
पर्वत पे वो खून था हिंदुस्तानी, जो शहीद हुए हैं उनकी जरा याद करो कुर्बानी। तुम भूल न जाओ उनको, इसलिए कही ये कहानी, जो शहीद हुए हैं उनकी जरा याद करो कुर्बानी। ए वतन वतन मेरे आबाद रहे तू, ए वतन वतन मेरे आबाद रहे तू, मैं जहाँ रहूँ जहाँ में याद रहे तू। ए वतन हे वतन मेरे वतन, मेरे वतन, ए वतन हे वतन मेरे वतन। तुझ पे कोई गम की आज आने नहीं दूँ, तुझ पे कोई गम की आज आने नहीं दूँ। कुर्बान मेरी जान तुझ पे शाद रहे तू। सरे गारे गमा गम पदनि सदनि पदम पगम रे नि। हे वतन वतन मेरे आबाद रहे तू, हे वतन वतन मेरे आबाद रहे तू। हे वतन वतन मेरे आबाद रहे तू, मैं जहाँ रहूँ जहाँ में याद रहे तू। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। अब तो हमें आगे बढ़ते हैं रहना, अब तो हमें साथी है बस इतना ही कहना। अब जो भी हो शोला बन के पत्थर है पिघलाना, अब जो भी हो बादल बन के पर्वत पर है जाना। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। वंदे मातरम 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 वंदे मातरम। थैंक यू।
ಎಲ್ರಿಗೂ ನಮಸ್ಕಾರ. ಆಗಸ್ಟ್ 15 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸ್ತೀವಿ. ಅದಕ್ಕೆ ಪೂರ್ವಭಾವಿಯಾಗಿ ಉಡುಪಿ ಜಿಲ್ಲೆಯ ಎಲ್ಲ ಶಾಲೆಗಳ ಮಕ್ಕಳಿಗೆ ನೃತ್ಯ ಸ್ಪರ್ಧೆಯನ್ನು ಉಡುಪಿ ಚಾನಲ್ ಚಾನಲ್ ಅವರು ಆಯೋಜಿಸಿದ್ದಾರೆ. ಸೊ ನೀವೆಲ್ಲ ಬಹಳ ಅತ್ಯುತ್ತಮವಾಗಿ ಈ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದೀರಾ. ಭಾಗವಹಿಸುವ ಎಲ್ಲರಿಗೂ ಪ್ರಥಮ ಬಹುಮಾನವನ್ನು ಘೋಷಣೆ ಮಾಡ್ತಾ ಇದ್ದೀನಿ. ತೀರ್ಪುಗಾರ, ಯಾಕಂದರೆ ಭಾಗವಹಿಸೋದೇ ಒಂದು ತುಂಬ ಪ್ರಮುಖವಾದಂಥ ಅಂಶ. ನೀವೊಂದು ಧೈರ್ಯದಿಂದ ಒಂದು ತಂಡವಾಗಿ ಇದರಲ್ಲಿ ಪಾಲ್ಗೊಂಡಿದ್ದೀರಾ. ಅದಕ್ಕಾಗಿ ಖಂಡಿತವಾಗಿ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತು ಇವರು ತೀರ್ಪುಗಾರರು ತಮ್ಮದೇ ಆದಂಥ ಒಂದು ಯೋಜನೆಯಲ್ಲಿ ಒಬ್ಬರಿಗೆ ಪ್ರಥಮ, ದ್ವಿತೀಯ, ತೃತೀಯ ಅದು ಕೊಡ್ತಾರೆ. ಅದು ಖಂಡಿತವಾಗಿ ಆ ಹೊತ್ತಿನಲ್ಲಿ ಅವರ ಮನಸ್ಸಿಗೆ ಅನಿಸಿದ ನೈಜವಾದಂಥ ಒಂದು ಬಹುಮಾನ ಆಗಿರುತ್ತೆ. ಸೊ ಇದರಲ್ಲಿ ಪಾಲ್ಗೊಳ್ಳೋದೇ ನನ್ನ ಪ್ರಕಾರ ಪ್ರಥಮ ಬಹುಮಾನ ಅಂತೇಳಿ ಭಾವಿಸ್ತಾ, ಒಂದು ಗ್ರೂಪ್ ಸಾಂಗು ಅಥವಾ ಒಂದು ಗ್ರೂಪ್ ಡ್ಯಾನ್ಸ್ ಆಗುವಾಗ ಏನೆಲ್ಲ ಅಂಶಗಳನ್ನು ಅಲ್ಲಿ ಮಕ್ಕಳು ಕಲಿತಾರೆ, ಅದನ್ನು ಕ್ಲಾಸಲ್ಲಿ ಪಾಠ ಮಾಡಿದಾಗ ಕಲಿಯೋಕ್ಕಾಗಲ್ಲ. ಒಬ್ಳಿಗೆ ಹೆಜ್ಜೆ ಬಿದ್ದೋಗುತ್ತೆ, ಅವಳು ಯಾರಿಗೂ ತೊಂದರೆ ಆಗದೆ ಇರುವಂತೆ ಅದನ್ನು ಸರಿ ಮಾಡ್ಕೊಳ್ತಾರೆ. ಇನ್ಯಾವುದೋ ಒಂದು ಸ್ಟೆಪ್ ತಪ್ಪಿದಾಗ ತಕ್ಷಣ ಒಬ್ಬರೊಬ್ಬರು ಪೂರಕವಾಗಿದ್ದು ಅದನ್ನು ಸರಿಪಡಿಸ್ತಾರೆ. ಅದರ ಜೊತೆಗೆ ಹಿನ್ನೆಲೆಯಲ್ಲಿ ಸಂಗೀತ ಕೂಡ ನಮಗೆ ಉಂಟು ಮಾಡುತ್ತೆ. ಇದು ನಮ್ಮ ನೈಜ ಜೀವನದಲ್ಲಿ ಕೂಡ ಭಾರತದ ಸಂದರ್ಭದಲ್ಲಿ ತುಂಬ ಪ್ರಮುಖವಾದಂಥ ಅಂಶ. ಯಾಕಂದರೆ ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಒಂದು ಉಡುಗೆ ತೊಡುಗೆ, ಆಹಾರ ಪದ್ಧತಿ ಇರುವಂಥ ದೇಶದಲ್ಲಿ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆದಾಗ ನಾವು ಒಬ್ರಿಗೊಬ್ಬರು ಹೇಗೆ ಸುಧಾರಿಸ್ಕೊಂಡು ಅದನ್ನು ಸರಿ ಮಾಡ್ತೀವಿ ಅನ್ನೋದನ್ನು ಈ ಡ್ಯಾನ್ಸ್ ಮೂಲಕ ನೀವು ಕಲಿತೀರ. ಒಂದು ಚಾನಲ್ಲು ನಿರಂತರವಾಗಿ ಕೆಲವು ವರ್ಷದಿಂದ ಈ ಚಟುವಟಿಕೆನ ಮಾಡ್ತಾ ಬರ್ತಾ ಇದೆ. 1 ವರ್ಷ 2 ವರ್ಷ ಯಾರಾದರೂ ಉತ್ಸಾಹದಲ್ಲಿ ಮಾಡ್ತಾರೆ. ಅದನ್ನು 10-12 ವರ್ಷ ಮಾಡೋದು ಅಂತ ಹೇಳಿದರೆ ಅದು ಖಂಡಿತವಾಗಿ ಒಂದು ತಪಸ್ಸು ಇದ್ದಂತೆ. ಆ ತಪಸ್ಸಿನಲ್ಲಿ ನೀವೆಲ್ಲರೂ ಪಾಲ್ಗೊಂಡಿದ್ದೀರಾ. ಚಾನಲ್ಗೆ ಮತ್ತು ವೀಕ್ಷಕರಿಗೆ ಮತ್ತು ಪಾಲ್ಗೊಂಡ ಎಲ್ರಿಗೂ ನಾನು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕಾಗಿ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮಗಾಗಿ ಒಂದಷ್ಟು ಹೊತ್ತನ್ನು ಬಿಡುವು ಮಾಡಿಕೊಂಡು ಆಗಮಿಸಿದ್ದಕ್ಕಾಗಿ ಶ್ರೀಯುತರಿಗೆ ನಮ್ಮ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಓಂ ಶ್ರೀಕೃಷ್ಣಾಯ ನಮಃ. ಸ್ವಾತಂತ್ರ್ಯ ದಿನಾಚರಣೆದ ಪ್ರಯುಕ್ತ ಮಾತೆರೆಗ್ಲ ಎನ್ನ ಹಾರ್ದಿಕ ಶುಭಾಶಯಗಳು. ಸತತ 17 ವರ್ಷ ಪ್ರೌಢಶಾಲೆದ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಗೀತೆ ಬೊಕ ಜಾನಪದ ನೃತ್ಯದ ಜಿಲ್ಲಾ ಮಟ್ಟದ ಸ್ಪರ್ಧೆನ ಮಲ್ತೊಂದು ಬತ್ತಿನ ಉಡುಪಿ ಚಾನೆಲ್ಗೆ ಎನ್ನ ಧನ್ಯವಾದ. ಮಾತ ಸ್ಪರ್ಧಾದುರ್ಲಿಗೆ ಎನ್ನ ಅಭಿನಂದನೆ. ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಲ್ಪನಾಗ ಸ್ವಾತಂತ್ರ್ಯದೊಟ್ಟಿಗೂ ನಮಕ್ ರಾಷ್ಟ್ರದ ಮಿತ್ತು ಜವಾಬ್ದಾರಿ ಬೊಕ ಕರ್ತವ್ಯಲ ಒಂದೊಂದು ನಮ್ಮ ನೆನಪದಿವರು ಬಲೆ ನಮ್ಮ ಪೂರೆರ್ಲ ಸೇರ್ದು ಒಟ್ಟಿಗೂ 2047 ನಮ್ಮ ರಾಷ್ಟ್ರ ಭಾರತನ ವಿಕಸಿತ ಭಾರತ ಮಲ್ಪುಗ ನಮ್ಮ ಏರೆ ಉಪ್ಪಡು ಓಲೆ ಉಪ್ಪಡು ದಾದಾ ಮಲ್ಪಡು ಭಾರತೀಯರಾಯನ ನಮ್ಮ ಏಪಲ ನೆನಪದಿಯೋಡು ಪೂರ ಹಿಡ್ಲ ಮಿತ್ತು ರಾಷ್ಟ್ರ ಅಂದು. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಖುಷಿ ಆಯಿತು. ಯಾಕೆಂದರೆ ನಾನು ಕೊಟ್ಟದನ್ನು ನನಗೆ ವಾಪಸ್ ಕೊಟ್ಬಿಟ್ರಿ ನೀವೆಲ್ಲ, ಹೌದಲ್ಲ? ತೀರ್ಪು ಮಾಡೋದು ಒಂಥರ ಕಷ್ಟದ ಕೆಲಸ. ಎಲ್ಲರೂ ಕೂಡ ಚಂದದಲ್ಲಿ ಮಾಡಿರ್ತೀರಿ, ಅದನ್ನು ನೋಡಿ ಅಳೆದು ತೂಗಿ ಅದರೊಳಗೆ ಏನು ತಪ್ಪಿದೆ ಅಂತ ಹುಡುಕ್ಲಿಕ್ಕೋಸ್ಕರ ನಾವಿಲ್ಲಿ ಬಂದು ಕೂತ್ಕೊಳ್ಳೋದು ಒಂಥರ ಕಷ್ಟದ ಕೆಲಸ ಇದು. ಯಾಕೆಂದರೆ ಮಕ್ಕಳು ಮಾಡೋದೇ ಚಂದ, ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಅದರಲ್ಲಿ ನಾವು ತಪ್ಪನ್ನು ಹುಡುಕೋದು ಕಷ್ಟವೇ. ಆದರೆ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ನ್ಯಾಯಯುತವಾಗಿ ಮಾಡಬೇಕೆನ್ನೋ ಆಲೋಚನೆಯಲ್ಲಿ ನಮಗೆ ಏನು ಅನ್ನಿಸಿದೆ, ನಾವು 3 ಇದ್ದರು, 3 ಬೇರೆ ಬೇರೆ ಅಭಿಪ್ರಾಯಗಳುಂಟು, ಅವನ್ನೆಲ್ಲ ಒಂದು ತುಲನೆ ಮಾಡಿ ಒಂದು ಫೈನಲ್ ತೀರ್ಪನ್ನು ಕೊಟ್ಟಿದ್ದೇವೆ. ಬಹುಶಃ ಇದುವರೆಗೆ ಆದ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದಾಗ ಕೆಲವೊಂದಿಷ್ಟು ಆಲೋಚನೆ ನಿಮಗೂ ಕೂಡ ಬಂದಿದೆ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ನಾವು ವೀಕ್ಷಕರಾಗಿ ನೋಡುವಾಗಲೂ ಕೂಡ ಕೆಲವೊಂದಿಷ್ಟು ನಮಗೆ ಆಲೋಚನೆಗಳು ಬರ್ತವೆ. ಬಹುಶಃ ನಾನು ಇಲ್ಲಿ ಸರಿ ಮಾಡಬಹುದಿತ್ತು, ಇಲ್ಲಿ ಒಂದು ಚೂರು ನಮ್ಮದು ಚಂದ ಆಗ್ಬೋದಿತ್ತು. ಖಂಡಿತ ಒಬ್ಬ ವಿಮರ್ಶಕನಾಗಿ ನಾವು ನೋಡಿದಾಗ ಗೊತ್ತೇ ಆಗಿರುತ್ತೆ. ಆದರೂ ಕೂಡ ನಮ್ಮ ಹೆಗಲ ಮೇಲಿರುವ ಜವಾಬ್ದಾರಿಯ ಪ್ರಯುಕ್ತ ಒಂದಿಷ್ಟು ನಾವು ಆಲೋಚನೆ ಮಾಡಿ ಕೊಟ್ಟಿದ್ದೇವೆ. ಅದನ್ನು ನೀವೆಲ್ಲರೂ ಸ್ವೀಕರಿಸ್ತೀರಿ. ಕಡೆಗೆ ಬಾಗಿಲಲ್ಲಿ ಹೋಗುವಾಗ ಯಾರು ಕೂಡ ನನ್ನನ್ನು ಕರೆದು, ಮೇಡಮ್ ನೀವು ಕೊಟ್ಟಿದ್ದು ಇವತ್ತು ಉಂಟಲ್ಲ ತೀರ್ಪು, ಇದು ಸರಿ ಬರಲಿಲ್ಲ ಅಂತ ಯಾರು ಕೂಡ ಹೇಳಬೇಡಿ, ಆಯಿತಾ?
ಒಂದು ಭಿನ್ನವಿಸಿಕೊಳ್ತಾ ಕೊಟ್ಟಿದ್ದೇವೆ ತೀರ್ಪು ಹೇಗೆ ಅಂತ ಹೇಳಲಿಕ್ಕೆ ಒಂದು 2-3 ಉದಾಹರಣೆ ಅಷ್ಟೇ ನಾನು ಕೊಡ್ತಾ ಇರೋದು. ಫಸ್ಟ್ ಬರುವಾಗ ಸಿಂಗಿಂಗ್ ಎಲ್ಲ ಕೂಡ ತುಂಬ ಚೆಂದ ಹಾಡಿದ್ರಿ. ಭಾರಿ ಕಷ್ಟ ಆಗಿತ್ತು ನಮಗೆ ಸಿಂಗಿಂಗಲ್ಲಿ ಒಂದು ಎಲ್ಲರನ್ನ ಹೇಗೆ ನಾವು ಸ್ಪರ್ಧೆಯಾಗಿ ಬಂದಾಗ ಆ ಸ್ಪರ್ಧಾಳುಗಳಲ್ಲಿ ಏನು ನಾವು ಸಣ್ಣ ಸಣ್ಣ ಫಾಲ್ಟನ್ನು ಕೂಡ ನೋಡಬೇಕಾಗತ್ತೆ. ಕೆಲವರು ತುಂಬ ಚೆಂದ ಸಂಗತಿಗಳನ್ನೆಲ್ಲ ತಂದು ಹಾಡಿದ್ರಿ, ಮತ್ತು ಸ್ವರಸ್ಥಾನವನ್ನು ತಂದ್ರಿ. ಕೆಲವ್ರು ಕೇಳ್ಬೋದು ಸ್ವರಸ್ಥಾನ ಎಲ್ಲ ಹಾಡಿದರೂ ಕೂಡ ಏನೋ ಈಗ ಬರದಿದ್ದರೆ ಒಂದು ಪಕ್ಷದಲ್ಲಿ ಹಾಡಿದರೂ ಕೂಡ ಬರಲಿಲ್ಲ ಅಂತ ಒಂದು ಪ್ರಶ್ನೆ ಬರ್ಬೋದು. ಈಗ ಕಾಂಪಿಟೇಷನ್ದು ಕೂಡ ಒಂದು ನಮ್ಮ ತಲೆಯಲ್ಲಿ ಬರೋದು ಸ್ವಲ್ಪ ಕ್ಲಿಷ್ಟಕರವಾದದ್ದನ್ನು ನಾವು ತೊಗೊಂಡು ಹೋಗಬೇಕು. ಕಾಂಪಿಟೇಷನ್ ಅಂದರೆ ಖಂಡಿತ ಅಲ್ಲ. ಇದು ನಾನು ಹೇಳುವುದಲ್ಲ, ನಾನು ಕಲಿತ ವಿದ್ಯೆ ಅಥವಾ ಅನುಭವ ನನಗೆ ಕೊಟ್ಟಿದೆ ಅಂತ ಹೇಳ್ಬೋದು. ನಾನು ಕೂಡ ನಿಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಹಲವು ವೇದಿಕೆಗಳನ್ನು ಹತ್ತಿ ಇಳಿದಾಗ ನನಗನ್ನಿಸಿದ್ದು ಕಷ್ಟಕ್ಕಿಂತ ದಿನನಿತ್ಯ ನಾವೇನು ಮಾಡ್ತೇವೆ ಅದನ್ನೇ ತಗೊಂಡು ಹೋದರೆ ಉಂಟಲ್ಲ, ನಾವಲ್ಲಿ ವಿಜೇತರಾಗಲಿಕ್ಕೆ ಸಾಧ್ಯ. ಯಾಕೆಂದರೆ ಆ ಫ್ಲೂಯೆನ್ಸಿ ಅಥವಾ ಒಂದು ಕಾನ್ಫಿಡೆನ್ಸ್ ಆ ಹಾಡೋ ಆ ಗೀತೆಯು ನನಗೆ ಕೊಟ್ಟಿರುತ್ತೆ. ಅದು ನಾನು ಎಲ್ಲಿ ಹಾಡಿದರೂ ಕೂಡ ಶ್ರುತಿ ಬಿಡಲಿಕ್ಕೂ ಇಲ್ಲ ಅಥವಾ ತಾಳ ಕೂಡ ವ್ಯತ್ಯಾಸ ಆಗಲಿಕ್ಕಿಲ್ಲ. ಹಾಗಾಗಿ ಹೊಸತನ್ನು ಕಲಿತು ಪ್ರಯೋಗ ಮಾಡುವುದಕ್ಕಿಂತ ಹಳತನ್ನೇ ನಿಮಗೆ ಹೆಚ್ಚು ನಿಮ್ಮಲ್ಲಿ ಸುಲಲಿತವಾಗಿ ಬರುವಂಥದ್ದೇ ಇದ್ದರೆ ಅದನ್ನೇ ಅಡ್ಡಿಲ್ಲ, 4 ವೇದಿಕೆಯಲ್ಲಿ ಹಾಡಿದರೂ ಅಡ್ಡಿಲ್ಲ, 5ನೇ ವೇದಿಕೆ ಆದರೂ ಪರವಾಗಿಲ್ಲ, ಇಲ್ಲಿ ತಂದು ಕೂಡ ಅದನ್ನೇ ಹಾಡಿ. ಯಾಕೆಂದರೆ ಅದು ನಿಮ್ಮಲ್ಲಿ ಒಂದಿಷ್ಟು ಗಟ್ಟಿತನವನ್ನು ಕೊಟ್ಟಿರ್ತದೆ. ಹಾಗೆ ಇನ್ನು ನೃತ್ಯಕ್ಕೆ ಬರುವಾಗ ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಕೆಲವೊಂದು ಅವರ ಒಂದಿಷ್ಟು ನಿಬಂಧನೆಗಳಿತ್ತು, ಅಲ್ಲಿ ಕೂಡ ಒಂದು ನಿಬಂಧನೆಯಲ್ಲಿ ಒಂದು ಸೇರಿಕೊಂಡಿತ್ತು ಜನಪದ ಗೀತೆಗಳಿಗೆ, ಅದು ಕನ್ನಡ ಜನಪದ ಗೀತೆಗಳಿಗೆ. ಈ ನಿಬಂಧನೆಗಳನ್ನು ಯಾಕೆ ನಾವು ಗಮನಿಸಿಕೊಳ್ಳಬೇಕು? ಯಾಕೆಂದರೆ ಮಕ್ಕಳ ಶ್ರಮವು ವೇಸ್ಟ್ ಆಗಬಾರ್ದು, ಟೀಚರ್ಸ್ ಶ್ರಮವು ವೇಸ್ಟ್ ಆಗಬಾರ್ದು. ಒಂದು ದಿನ ಅವರು ಕ್ಲಾಸನ್ನು ಬಿಟ್ಟು ಬಂದಿರ್ತಾರೆ, ಅವರ ಎಲ್ಲ ಸಮಯ ಕೂಡ ಅಲ್ಲಿ ವಿನಿಯೋಗ ಆಗಬೇಕು, ಅಥವಾ ಬಂದದ್ದಲ್ಲಿ ಏನಾದರೂ ಒಂದಿಷ್ಟು ಕಲಿತು ಹೋಗುವ ಹಾಗೆ ಇರಬೇಕು ಅನ್ನೋ ದೆಸೆಯಲ್ಲಿ ಹೇಳ್ತಾ ಇರೋದು. ನಿಬಂಧನೆಗಳನ್ನು ಕೂಲಂಕುಷವಾಗಿ ನೋಡಿ, ಅಕಸ್ಮಾತ್ ಅದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಬಂದರೆ ಕಾಲ್ ಮಾಡಿ ಕೇಳಿ ಆ ಒಂದು ಡೌಟ್ಸನ್ನು ಕ್ಲಿಯರ್ ಮಾಡಿ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾ ಒಂದು ಸಣ್ಣ ಇದು ರಿಕ್ವೆಸ್ಟ್. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಮಾಡಿದ್ದೇವೆ ಯಾಕೆ ಕೊಡಲಿಲ್ಲ ಅನ್ನೋದಕ್ಕಿಂತ ನಾವು ಎಲ್ಲಿ ತಪ್ಪಿದ್ದೇವೆ ಅನ್ನೋದನ್ನು ಸಣ್ಣ ಗಮನವನ್ನು ನಾವು ಹರಿಸ್ಕೊಳ್ಬೇಕು ಅಂತ ಹೇಳಿಕೊಳ್ತಾ, ಇಲ್ಲಿ ಕೂಡ ನಾವು ನೋಡುವಾಗ ತುಂಬ ಪ್ರಾಕಾರಗಳಲ್ಲಿ ಕೋಆರ್ಡಿನೇಷನ್ ನೋಡಿದ್ವಿ. ಅದರಲ್ಲಿ ಹೇಗೆ ಆ ಒಂದು ಪ್ರಾಕಾರವನ್ನು ಬಳಸಿಕೊಂಡಿದ್ರಿ, ಎಷ್ಟು ಅದು ಅಚ್ಚುಕಟ್ಟುತನವಾಗಿ ಅದನ್ನು ಆ ಪ್ರಾಕಾರದಲ್ಲಿ ನೀವು ಮಾಡಿದ್ದೀರಿ, ಅದೆಲ್ಲವನ್ನು ಗಮನಿಸಿಕೊಂಡು ಒಂದಿಷ್ಟು ಅದರಲ್ಲಿ ಕೆಲಸ ಮಾಡಿದ್ದಕ್ಕೋಸ್ಕರ ಒಂದಿಷ್ಟು ಅದರೊಳಗಿರುವಂತಹ ಸಣ್ಣ ಪುಟ್ಟ ಲೋಪದೋಷಗಳನ್ನು ಗಮನಿಸಿಕೊಂಡು ನಾವು ಒಂದು ತೀರ್ಪನ್ನು ಇಟ್ಟಿದ್ದೇವೆ. ಅದೆಲ್ಲವನ್ನು ಸ್ವೀಕರಿಸ್ತೀರಿ ಅನ್ನುವಂತಹ ಬಲವಾದ ಭರವಸೆಯೊಂದಿಗೆ ನಾನು ಹೇಳಿದ್ದು ಬಹುಶಃ ಎಲ್ಲರಿಗೂ ಗೊತ್ತಾಗಿದೆ. ಅದ್ರ ಜೊತೆ ವಿದ್ಯಾರ್ಥಿಗಳೊಂದು ಕೊನೆಯಲ್ಲಿ ಒಂದು ಕಿವಿ ಮಾತು ಏನಂತಂದರೆ, DVG ಅವರ ಕಗ್ಗವನ್ನು ಎಲ್ಲರೂ ಕೇಳಿರ್ತೀರಿ, ಹೌದಲ್ವಾ? ಅವರು ಹೇಳ್ತಾರೆ ಒಂದು ಕಗ್ಗದಲ್ಲಿ, ಜಟ್ಟಿ ಕಾಳಗದ ಗೆಲದೊಡೆ ಗರಡಿಯ ಪಟ್ಟು ಸಾಮು ವರಸೆಗಳೆಲ್ಲ ವಿಫಲ ಎನ್ನುವೆಯೇ, ಮುಟ್ಟಿ ನೋಡವನ ಮೈಕಟ್ಟು ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಅಂತ. ಅಂದರೆ ನಾವು ಒಂದು ಕಾಂಪಿಟೇಷನಿಗೆ ಹೋಗ್ತೇವೆ, ಅಲ್ಲಿ ನಮಗೇನೋ ಬರಲಿಲ್ಲ ಅಂತಂದರೆ ಖಂಡಿತ ಬೇಜಾರು ಮಾಡಬೇಡಿ. ಇವತ್ತು ಇಲ್ಲಿ ಕಲಿತ ಅನುಭವವೋ, ಇಲ್ಲಿ ಸಿಕ್ಕಿದಂತಹ ಒಂದು ಹೊಸ ಆಲೋಚನೆಗಳು ಯಾವುದೇ ಆಗಲಿ ನಮ್ಮನ್ನು ಬೆಳಿಲಿಕ್ಕೆ ಅದು ಸ್ಫೂರ್ತಿ ಕೊಡ್ತದೆ, ನಮ್ಮ ಬೆಳವಣಿಗೆಗೆ ಅದು ಪ್ರೋತ್ಸಾಹಿಸ್ತದೆ. ಹಾಗಾಗಿ ನಿರಂತರ ಎಲ್ಲಿಯೇ ಇರಲಿ ಕಾಂಪಿಟೇಷನ್ ಅಂದರೆ ನಾ ಮುಂದು ಅಂತ ಹೋಗಬೇಕು. ಆಗ ಹೇಳಿದರು, ಸಿಕ್ಕ ಅವಕಾಶವನ್ನು ನೀವು ಚಂದದ ರೀತಿಯಲ್ಲಿ ಬಳಸಿಕೊಳ್ಬೇಕು. ಯಾರು ಬನ್ನಿ ನಿಮಗೆ ಅವಕಾಶ ಇದೆ ಅಂತ ಕರೆಯುವುದೇ ಇಲ್ಲ. ಎಲ್ಲಿ ಅವಕಾಶ ಇದೆ ಅಲ್ಲಿ ನಾವು ಹೋಗಲಿಕ್ಕೆ ಕಲಿಬೇಕು. ವಿದ್ಯಾರ್ಥಿ ದೆಸೆಯಲ್ಲಿ ಅದನ್ನು ಮಾಡ್ತಾ ಬಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಅವಕಾಶವನ್ನು ಹೆಚ್ಚೆಚ್ಚು ಉಪಯೋಗಿಸಿಕೊಳ್ಳಬಹುದು ಅಂತ ಹೇಳ್ತಾ, ಇಲ್ಲಿ ಸಿಕ್ಕ ಅವಕಾಶ ಕೂಡ ಮುಂದೊಂದು ಅವಕಾಶಕ್ಕೆ ನಾಂದಿ ಆಗ್ತದೆ ಅಥವಾ ಒಂದು ಮೆಟ್ಟಿಲು ಏರ್ಲಿಕ್ಕೆ ನಿಮಗೆ ಬುನಾದಿ ಆಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಅನಿಸಿಕೆಗೆ ಅವಕಾಶ ಇತ್ತಂತ ಎಲ್ಲರಿಗೂ ಕೂಡ ತುಂಬ ಪ್ರೀತಿಯ ವಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ತಾವೆಲ್ಲರೂ ಕಾಯ್ತಾ ಇರುವ ಹಾಗೆ ಸಭಾ ಕಾರ್ಯಕ್ರಮ ಪ್ರಶಸ್ತಿ ಯಾರಿಗೆ ಬಂತು ಅಂತ ಆ ಕಾರ್ಯಕ್ರಮದತ್ತ ನಾವು ಸಾಕ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಬೆಳಗ್ಗೆ ಒಮ್ಮೆ ಹೇಳಿದ್ದೆ ಗುರುಪೂರ್ಣಿಮೆ ಅಂತ, ಆದರೂ ಸಹ ನಮ್ಮ ಯಶಸ್ಸು ಇನ್ನೂ ಜಾಸ್ತಿ ಆಗಬೇಕಂತಾದರೆ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ನಮಗೆ ಸಹಕರಿಸಿದಂತಹ ಅಥವಾ ನಮಗೆ ಗುರುವಾಗಿ ಇರುವಂತಹ ಎಲ್ಲರನ್ನೂ ಎಷ್ಟು ಸಲ ಸ್ಮರಿಸಿದರೂ ಸಹ ಅದು ಕಡಿಮೆ ಅಂತವೇ ಹೇಳ್ತಾ, ಮತ್ತೊಮ್ಮೆ ತಾಯಿಯೇ ಮೊದಲ ಗುರು ಎನ್ನುವ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ನೀವು ಎಲ್ಲರೂ ಸಹ ನಮ್ಮ
ತಾಯಿಗೆ ಇಲ್ಲಿಯೇ ಮನಸಾರೆ ಸ್ಮರಿಸುತ್ತಾ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ತಾವೆಲ್ಲರೂ ಕಾಯುತ್ತಿರುವಂತಹ ಪ್ರಶಸ್ತಿ ಪ್ರದಾನ ಈ ಸಮಾರಂಭಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಸಮಾರಂಭದಲ್ಲಿ ನಮ್ಮ ಜೊತೆಗೆ ಮಹನೀಯರೆಲ್ಲರೂ ಸಹ ಸೇರ್ತಾ ಇದ್ದಾರೆ. ಪ್ರಥಮವಾಗಿ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಶ್ರೀ ಜೈಕರ್ ಶೆಟ್ಟಿ ಇಂದ್ರಾಳಿ ಅವರಿದ್ದಾರೆ. ಅವರನ್ನು ನಮ್ಮ ವಾಹಿನಿಯ ಸಂತೋಷ್ ಅವರು ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಅವರ ಜೊತೆಗೆ ಗಾಂಧಿ ಆಸ್ಪತ್ರೆ ಇದರ ಆಡಳಿತ ನಿರ್ದೇಶಕರಾದಂಥ ಶ್ರೀಯುತ ಶ್ರೀ ಎಂ ಹರಿಶ್ಚಂದ್ರ ಅವರು ಸಹ ಜೊತೆಯಾಗಬೇಕು. ಅದಲ್ಲದೆ ಕರ್ನಾಟಕ ಬ್ಯಾಂಕ್ AGM ಉಡುಪಿ ಇದರ ಪ್ರಾದೇಶಿಕ ಕಚೇರಿಯ ಶ್ರೀಯುತ ಶ್ರೀ ರಮೇಶ್ ವೈದ್ಯ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು. ಅದಲ್ಲದೆ ಮಾಜಿ ಸೈನಿಕರ ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ಕಾರ್ಯನಿರ್ವಹಣಾಧಿಕಾರಿಯವರಾದಂತಹ ಶ್ರೀಯುತ ಶ್ರೀ ಪರಮಶಿವ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು. ಅದಲ್ಲದೆ ಉದ್ಯಮಿಗಳು ಆಡಳಿತ ನಿರ್ದೇಶಕರು ಆದಂತಹ ಉಜ್ವಲ್ ಡೆವಲಪರ್ಸ್ ಇದರ ಅಜಯ್ ಪಿ ಶೆಟ್ಟಿ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು. ಜೊತೆಗೆ ಅವನಿ ಆರ್ಗಾನಿಕ್ ಸ್ಟೋರ್ಸ್ ಇದರ ಮಾಲಕರಾದಂಥ ಶ್ರೀಯುತ ಶ್ರೀ ಮನೀಶ್ ಕುಮಾರ್ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ, ಬಹುಶಃ ಅಂತ ಹೇಳಿದಾಗಲೇ ಗೊತ್ತಾಯಿತು. ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಬಹಳ ಚುರುಕು ಅಂತ ಗೊತ್ತಾಯಿತು. ಯಾಕೆ ಹೇಳಿದ್ರೆ ನಮ್ಮ ಸಂಸ್ಕಾರವನ್ನು ತೋರಿಸುವುದು ಮಹನೀಯರು ಬಂದಾಗ ಅವರಿಗೆ ಗೌರವಿಸುವಂಥದ್ದು. ಗೌರವ ಅಂತ ಹೇಳಿದರೆ ಎದ್ದು ನಿಲ್ಲಬೇಕು ಅಂತಿಲ್ಲ, ಕೂತಲಿಂದ ಚಪ್ಪಾಳೆ ಸಹಿತ ಸಹ ಗೌರವ ಅಂತ ಅಂದ್ಕೊಳ್ತಾ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಪ್ರಧಾನ ವ್ಯವಸ್ಥಾಪಕರಾದಂಥ ಶ್ರೀಯುತ ಶ್ರೀ ರಾಜೇಶ್ ಸೇರಗಾರ್ ಅವರು ಸಹ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಅತಿಥಿಗಳನ್ನು ವೇದಿಕೆಗೆ ಕರೆದಾಯಿತು. ಈಗ ಸ್ವಾಗತಿಸುವಂತಹ ಕಾರ್ಯಕ್ರಮ ಇದನ್ನು ನಮ್ಮ ವಾಹಿನಿಯ ಸಂತೋಷ್ ಕುಮಾರ್ ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜಯಕರ್ ಶೆಟ್ಟರಿಗೂ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಅನಿಸುತ್ತೆ. ಚುಟುಕಾಗಿ ಇದನ್ನು ಕಾರ್ಯಕ್ರಮ ಮುಗಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಹಕಾರ ರತ್ನ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿ ಇವರು ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಕೂಡ ಆಗಿರುತ್ತಾರೆ. ಇವರಿಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ, ನಮ್ಮ ವಾಹಿನಿಯ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಗಾಂಧಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾಗಿರುವಂತಹ ಎಂ ಹರಿಶ್ಚಂದ್ರ ಅವರು ಕೂಡ ನಮ್ಮ ಜೊತೆ ಸೇರಿದ್ದಾರೆ. ಅವರನ್ನು ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕರ್ನಾಟಕ ಬ್ಯಾಂಕ್ನ AGM ಆಗಿರುವಂತಹ ರಮೇಶ್ ವೈದ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಮಾಜಿ ಸೈನಿಕ ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂತಹ ಪರಮಶಿವ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಪ್ರಧಾನ ವ್ಯವಸ್ಥಾಪಕರಾಗಿರುವಂತಹ ರಾಜೇಶ್ ಶೇರಿಗಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ನಾನು ಬೆಳಗ್ಗೆಯಿಂದ ತುಂಬ ಬಾರಿ ಹೇಳಿದೆ, ನಿಮಗೆ ಕಸಿವಿಸಿ ಅನಿಸಿರ್ಬೋದು. ಆದರೂ ಸಹ ಕೆಲವೊಂದಷ್ಟು ಮಾತುಗಳು ನಮ್ಮ ಜೀವನಕ್ಕೆ ದಾರಿದೀಪ ಆಗ್ತದೆ. ಆ ದೀಪದ ಬೆಳಕು ಸಿಕ್ಕಾಗ ಆ ಬೆಳಕನ್ನು ಉಪಯೋಗಿಸಿಕೊಂಡವರು ಅಥವಾ ಆ ಬೆಳಕಿನಲ್ಲಿ ಒಂದಷ್ಟು ಹೆಜ್ಜೆಯನ್ನು ಮುಂದೆ ಇಟ್ಟವರು ಬಹಳ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಅಂತ ಹೇಳೋದು ನನ್ನ ಅನುಭವ. ಅದರಿಂದ ಒಂದಷ್ಟು ಅನುಭವದ ಬುತ್ತಿಯನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಳ್ಳಿಕ್ಕೆ ಶ್ರೀಯುತ ಜಯಕರ್ ಶೆಟ್ಟಿ ಅವರನ್ನು ಕರಿತಾ ಇದ್ದೇನೆ. ನಿಮ್ಮ ಒಂದಷ್ಟು ಹಿತನುಡಿಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಗುರುಪೂರ್ಣಿಮೆಯ ವಿಶೇಷ ದಿನದ ಶುಭಾಶಯಗಳು. ಇವತ್ತು ಉಡುಪಿ ಚಾನೆಲ್ನವರು ಆಯೋಜನೆ ಮಾಡಿದ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ಪ್ರಯುಕ್ತ ಒಂದು ಸ್ಪರ್ಧೆಯನ್ನು ಕಳೆದ 17 ವರ್ಷಗಳಿಂದ ಆಯೋಜನೆ ಮಾಡ್ತಾ ಬಂದಿದ್ದಾರೆ. ಈ ಒಂದು ಸ್ಪರ್ಧೆ ಈಗಾಗಲೇ ಜರುಗಿದೆ. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ನನ್ನ ಆತ್ಮೀಯರು,
ವೈದ್ಯರಾಗಿದ್ದುಕೊಂಡು ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿದ ಡಾಕ್ಟರ್ ಹರಿಶ್ಚಂದ್ರರವರೇ, ಇನ್ನೋರ್ವರು ಗೌರವಾನ್ವಿತರು, ಆತ್ಮೀಯರು, ಕರ್ನಾಟಕ ಬ್ಯಾಂಕಿನ AGM ಆದ ರಮೇಶ್ ವೈದ್ಯರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾಜಿ ಸೈನಿಕರ ಸಹಕಾರಿ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಆದ ಪರಮಶಿವರವರೇ, ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಪ್ರಧಾನ ವ್ಯವಸ್ಥಾಪಕರಾದ ರಾಜೇಶ್ ಶೇರಿಗಾರವರೇ, ಎಲ್ಲ ಗೌರವಾನ್ವಿತ ಸಂಘಟಕರೇ, ನನ್ನ ಆತ್ಮೀಯರಾದ ಪ್ರಸಾದ್ರವರೇ, ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಗೌರವಾನ್ವಿತ ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಉಡುಪಿ ಚಾನೆಲ್ನ ಎಲ್ಲ ಗೌರವಾನ್ವಿತ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಬಂಧುಗಳೇ, 17 ವರ್ಷಗಳಲ್ಲಿ 15 ವರ್ಷ ನಾನು ಭಾಗವಹಿಸಿದ್ದೆ ಈ ಕಾರ್ಯಕ್ರಮಕ್ಕೆ. ಕಳೆದ ವರ್ಷ ಭಾಗವಹಿಸಲಿಲ್ಲ ನಾನು. ಉಡುಪಿ ಚಾನೆಲ್ನವರು ನನ್ನನ್ನು ಬಿಡುವುದಿಲ್ಲ. ಯಾಕಂದರೆ ಏನೋ ಒಂದು ಮಾತಿನಲ್ಲಿ ಕೊರತೆ ಇರ್ಬೋದಾ ಅಥವಾ ಗೊತ್ತಿಲ್ಲ. ಪ್ರಸಾದರು ನನಗೆ ತುಂಬ ಆತ್ಮೀಯರು. ನನ್ನ ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡ್ತಾ ಇದ್ದೇನೆ, ವಿದ್ಯಾರ್ಥಿಗಳೇ, ಒಂದು 5 ನಿಮಿಷ ನಾನು ಮಾತಾಡ್ತೇನೆ, ಮತ್ತೆ ನೀವು ಮಾತಾಡಿ. ಇವತ್ತು ಏನು ವಿಶೇಷ ಕಾರ್ಯಕ್ರಮ ಗೊತ್ತಾಯ್ತಾ? ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಲ್ಲ, ಯಾಕಾಗಿ ಸ್ಪರ್ಧೆ ಮಾಡಿದರು? ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನೂ ಕೆಲವು ದಿನ ಉಂಟು, 16-17 ದಿನ ಇದೆ ಅಲ್ವಾ? ದೇಶಾದ್ಯಂತ ಇವತ್ತು ಆಗಸ್ಟ್ 15 ಎನ್ನುವಂಥದ್ದು ಒಂದು ಪವಿತ್ರವಾದ ದಿನ. ಸ್ವಾತಂತ್ರ್ಯ ದೊರಕಿಸಿಕೊಟ್ಟವರನ್ನೆಲ್ಲ ನೆನಪಿಸುವಂಥ ದಿನ. ಸಂಭ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಅಲ್ವಾ? ಅವರು ನಾವು ಸ್ವತಂತ್ರ ಭಾರತದ ಕಲ್ಪನೆಯನ್ನಿಟ್ಟುಕೊಂಡು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಸ್ವತಂತ್ರರಾಗಿ ಬದುಕಬೇಕೆನ್ನುವಂಥ ಉದ್ದೇಶ ಇಟ್ಟುಕೊಂಡು ಸಾಕಷ್ಟು ಮಹಾನ್ ವ್ಯಕ್ತಿಗಳು ತಮ್ಮ ತ್ಯಾಗ ಬಲಿದಾನದ ಮುಖಾಂತರ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಅದರ ಪ್ರಯುಕ್ತ ಇವತ್ತು ಉಡುಪಿ ಚಾನೆಲ್ ಎನ್ನುವಂಥ ಒಂದು ದೃಶ್ಯ ಮಾಧ್ಯಮ ಸಂಸ್ಥೆ ಕಳೆದ 16 ವರ್ಷಗಳಿಂದ ಈ ಸಲ 17ನೇ ವರ್ಷ ನಿರಂತರವಾಗಿ ಮಕ್ಕಳಿಗೆ ದೇಶದ ಮೇಲೆ ಪ್ರೀತಿ, ದೇಶಭಕ್ತಿ, ಇದರ ಬಗ್ಗೆ ಬೇರೆ ಬೇರೆ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡುವ ಒಂದು ಸಾಂಸ್ಕೃತಿಕ ಸ್ಪರ್ಧೆ ಅದನ್ನು ಏರ್ಪಡಿಸಿದ್ದಾರೆ ಅಲ್ವಾ? ಯಾಕಂದರೆ ನೀವೆಲ್ಲ ಪ್ರತಿಭಾವಂತ ಮಕ್ಕಳು. ಇವತ್ತು ಪ್ರತಿಭೆ ಏನಂತ ಈಗಾಗಲೇ ಇಲ್ಲಿ ಪ್ರದರ್ಶನ ಮಾಡಿದ್ದೀರಿ ಮಕ್ಕಳೇ. ಸ್ಪರ್ಧೆ ಅಥವಾ ಬಹುಮಾನ ಪ್ರಮುಖ ಅಂತ ನಾನು ಹೇಳೋದಿಲ್ಲ. ಭಾಗವಹಿಸಿದವರು ಎಲ್ಲರಿಗೂ ಬಹುಮಾನ ಖಂಡಿತವಾಗಿಯೂ ಸಿಗುವುದಿಲ್ಲ. ಆದರೆ ಇವತ್ತು ಪಾಠ ಪ್ರವಚನಗಳಲ್ಲಿ ನಾವು ಪ್ರಥಮ ಶ್ರೇಣಿಯಲ್ಲಿದ್ದೇವೆ. ಪ್ರತಿ ವರ್ಷ ನಾವು ಗಮನಿಸಿದರೆ ಒಂದು ವರ್ಷ SSLC ಅಥವಾ PUC ಫಲಿತಾಂಶದಲ್ಲಿ ಉಡುಪಿ ಜಿಲ್ಲೆ ಪ್ರಥಮ, ಇನ್ನೊಂದು ವರ್ಷ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ. ಒಂದು ವರ್ಷ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ, ಇನ್ನೊಂದು ವರ್ಷ ಉಡುಪಿ ಜಿಲ್ಲೆ ಪ್ರಥಮ. ಇಡೀ ರಾಜ್ಯದಲ್ಲಿ ಸ್ಪರ್ಧೆ ಯಾರಿಗೆ ಅಂತ ಹೇಳಿದರೆ ನಮ್ಮ 2 ಜಿಲ್ಲೆಗೆ ಪೈಪೋಟಿ. ಅಂಥ ವಿದ್ಯಾರ್ಥಿಗಳಾಗಿದ್ದೀರಿ ನೀವು. ಒಂದು ಕೈ ಚಪ್ಪಳೆ ನಿಮಗೆ ನೀವು ಅಭಿನಂದನೆ ತಪ್ಪಿಕೊಳ್ಳಿ. ಆದರೆ ಕೇವಲ ಪಾಠ ಪ್ರವಚನ ಸಾಲದು. ಇಂಥ ಪಾಠೇತರ ಚಟುವಟಿಕೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡ್ರೆ ವ್ಯಕ್ತಿತ್ವ ವಿಕಸನ ಮತ್ತು ಜೀವನದ ಮೌಲ್ಯ, ನಮ್ಮ ಬದುಕು ಮುಂದಿನ ದಿನಗಳಲ್ಲಿ ನಾವು ಯಾರನ್ನೂ ಅವಲಂಬಿಸದೆ ನಮ್ಮ ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಇವತ್ತು PUC ಮಕ್ಕಳು SSLC ಆದ ನಂತರ PUC ಹೋಗ್ತೀರಿ, ದ್ವಿತೀಯ PUC ಆದ ನಂತರ ತಾಂತ್ರಿಕ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ವೈದ್ಯಕೀಯ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಡಿಗ್ರಿ ಇರ್ಬೋದು. ಯಾಕಂದರೆ ಹೆತ್ತವರಿಂದ ಸ್ವಲ್ಪ ದೂರ ಹೋಗ್ತೀರಿ ನೀವು. ಬೇರೆ ಬೇರೆ ಒಳ್ಳೊಳ್ಳೆಯ ಕಾಲೇಜುಗಳಲ್ಲಿ ನಿಮಗೆ ಸೀಟ್ ಸಿಗ್ತದೆ. ತದನಂತರ ನಿಮ್ಮ ವಿದ್ಯಾಭ್ಯಾಸ ಆದ ನಂತರ ನಿಮ್ಮ ವೃತ್ತಿ ಜೀವನ ಇರ್ಬೋದು ಅಥವಾ ಉದ್ದಿಮೆದಾರ ಆಗ್ತೀರಿ. ಆದರೆ ಆ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದ ಕೆಲವು ಅಂಶಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳೇಬೇಕು. ಒಂದನೇದಾಗಿ, ಹೊತ್ತು ಹೆತ್ತು ಸಾಕಿದ ತಾಯಿಯ ಕಣ್ಣಿನಲ್ಲಿ ನೋವಿನ ಬೇಸರದ ಕಣ್ಣೀರು ಬರುವಂಥ ಕೆಲಸವನ್ನು ಯಾವ ಮಕ್ಕಳು ಮಾಡಬಾರ್ದು.
ಎರಡನೇದಾಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಿದ ನಿಮ್ಮ ಗುರುಗಳಿಗೆ ಯಾವತ್ತೂ ನೀವು ಗೌರವ ಕೊಡುವಂಥದ್ದು. ಮೂರನೇದಾಗಿ ನಿಮಗೆ ವಿದ್ಯೆ ನೀಡಿದ ವಿದ್ಯಾದೇಗುಲವನ್ನು, ಕಲಿತ ಶಾಲೆ ಯಾವುದೇ ಇರ್ಬೋದು, ಅದು ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆಯ ಕಲಿತದ್ದಿರ್ಬೋದು, ಅಥವಾ ತದನಂತರದ ದಿನಗಳಲ್ಲಿ PUC ಇರ್ಬೋದು, ಡಿಗ್ರಿ ಇರ್ಬೋದು, ಕಲಿತ ಶಾಲೆಯನ್ನು ಮರಿಬೇಡಿ ಮಕ್ಕಳೇ. ಮುಂದೊಂದು ದಿನ ನೀವು ದೊಡ್ಡ ಉದ್ದಿಮೆದಾರರಾಗ್ಬೋದು ಅಥವಾ ಉದ್ಯೋಗಸ್ಥರಾಗ್ಬೋದು. ಆ ಸಂದರ್ಭದಲ್ಲಿ ನೀವು ಏನಾದರೂ ಆರ್ಥಿಕವಾಗಿ ಹಣ ಗಳಿಸುವ ಸಂದರ್ಭದಲ್ಲಿ ಸ್ವಲ್ಪ ನಮ್ಮ ಸಹೋದರ ಸಹೋದರಿಯರು ವಿದ್ಯಾಸಂಸ್ಥೆಯಲ್ಲಿ ಕಲಿತಿದ್ದಾರೆ, ನನ್ನಿಂದ ಏನಾದರೂ ಆ ಸಂಸ್ಥೆಗೆ ಸಹಾಯ ಹಸ್ತ ನೀಡಬೇಕೆನ್ನುವಂಥ ಒಂದು ಹೃದಯ ಶ್ರೀಮಂತಿಗೆ ಮನೋಭಾವನೆ ನಿಮ್ಮೆಲ್ಲರಲ್ಲಿ ಸದಾ ಇರಲಿ. ಯಾಕೆ ಹೇಳ್ತಿದ್ದೇನೆ ಅಂದರೆ, ನಾನು ಆಗಲೇ ಹೇಳಿದೆ, ಕಲಿತ ಶಾಲೆಯನ್ನು ಕಲಿಸಿದ ಗುರುಗಳನ್ನು ಯಾವತ್ತೂ ಮರಿಬಾರ್ದು. ಅದಕ್ಕಾಗಿಯೇ ಇವತ್ತು ಉಡುಪಿ ಚಾನಲ್ನಂಥ ಒಂದು ಸಂಸ್ಥೆ ನಿರಂತರವಾಗಿ ಕಾರ್ಯಕ್ರಮ ಆಗ್ತಾಯಿದ್ದು. ದೇಶಭಕ್ತಿಯೊಂದಿಗೆ ನಮ್ಮ ಇತರ ನಮಗೆ ಕಲಿಸಿದ ವಿದ್ಯಾದೇಗುಲ ಇರ್ಬೋದು, ಅಥವಾ ನಮ್ಮ ಪೋಷಕರಿಗೆ ಗೌರವ ಕೊಡುವಂಥದ್ದು ಇರ್ಬೋದು, ಅದೆಲ್ಲವೂ ನಮ್ಮ ಆದ್ಯ ಕರ್ತವ್ಯ. ಅಂಥದ್ರಲ್ಲಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ದಿನನಿತ್ಯ ಮಾಧ್ಯಮ, ದೃಶ್ಯ ಮಾಧ್ಯಮ, ಕೇವಲ ಇವತ್ತಿನ ವಾತಾವರಣದಲ್ಲಿ ಯಾರೂ ತಪ್ಪು ತಿಳ್ಕೊಳ್ಬಾರ್ದು, ಯಾಕಂದರೆ ಲೈವ್ ಆಗ್ತಾ ಇರ್ಬೋದು. ವ್ಯಾವಹಾರಿಕವಾಗಿ ಇವತ್ತು ತಮ್ಮ ಬದುಕು ಏಳಿಗೆಯನ್ನು ಸಾಗಿಸುವಂಥ ಈ ಒಂದು ಕಾಲದಲ್ಲಿ ಅಥವಾ ಕಾಲಘಟ್ಟದಲ್ಲಿ ನಮ್ಮ ಉಡುಪಿ ಚಾನಲ್ನವರು ನಾನು ಕಂಡುಕೊಂಡಂತೆ ಇವತ್ತು ಇಡೀ ಪ್ರಪಂಚದಲ್ಲಿ ಅಥವಾ ಸುತ್ತಮುತ್ತಲಿನ ಆಗುಹೋಗುಗಳ ಬಗ್ಗೆ, ಯಾವುದೇ ಪ್ರಚಾರಕ್ಕೆ ಸಿಲುಕದ ವ್ಯಕ್ತಿಗಳ ಬಗ್ಗೆ, ಸಾಧನೆಗಳನ್ನು ಮಾಡಿದ ಸಾಧಕರನ್ನು ಹೋಗಿ ಗುರುತಿಸಿ ಅವರನ್ನು ಗೌರವಿಸುವಂಥ ಕೆಲಸದೊಂದಿಗೆ ಇವತ್ತು ಒಂದು ರೀತಿಯಲ್ಲಿ ಅವರೂ ಅದೇ ಕೆಲಸ ಮಾಡ್ತಿದ್ದಾರೆ. ದೇಶ ಸೇವೆ, ಸಮಾಜ ಸೇವೆ ಕಾರ್ಯಕ್ರಮವನ್ನು ಉಡುಪಿ ಚಾನಲ್ ಸಂಸ್ಥೆಯು ನಿರಂತರವಾಗಿ ಮಾಡ್ತಾ ಇದೆ. ಅದರೊಂದಿಗೆ ನಿಮಗೆಲ್ಲ ಪ್ರೇರಣೆ ಶಕ್ತಿಯಾಗಿ ಈ ಒಂದು ಮಾಧ್ಯಮದ ಮುಖಾಂತರ ಸಾಕಷ್ಟು ಶ್ರಮ ವಹಿಸಿ, ಯಾಕಂದರೆ ಅವ್ರಿಗೇನು ಇದರ ಲಾಭ ಇಲ್ಲ ಅಲ್ವಾ, ಇವತ್ತು ಸಾಕಷ್ಟು ಖರ್ಚು ವೆಚ್ಚ ಮಾಡ್ತಾ ಇದ್ದಾರೆ. ಅಂದರೆ ಮಕ್ಕಳಿಗೆ ಬಾಲ್ಯದಲ್ಲಿ ದೇಶಭಕ್ತಿ, ಹಾಗೆ ಇತರರನ್ನು ಗೌರವದಿಂದ ನೋಡುವಂಥದ್ದು, ಇದರೆಲ್ಲ ಬಗ್ಗೆ ನಿರಂತರವಾಗಿ ಮಾರ್ಗದರ್ಶನ ನೀಡುವಂಥ ಒಂದು ಕಾರ್ಯಕ್ರಮ. ಯಾಕಾಗಿ ಪ್ರಾಥಮಿಕ ಅಥವಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಅಂದರೆ, ಒಂದು ಮನೆ ಕಟ್ಟುವಾಗ ಪಂಚಾಂಗವನ್ನು ಬಂಡೆ ಕಲ್ಲಲ್ಲಿ ಮಾಡ್ತಾರೆ ಅಲ್ವಾ, ಯಾರು ಅಲೋ ಬ್ಲಾಕಲ್ಲಿ ಕೆಂಪು ಕಲ್ಲಲ್ಲಿ ಪಂಚಾಂಗ ಮಾಡೋದಿಲ್ಲ. ಯಾಕಂದರೆ ಪಂಚಾಂಗ ಸುದೃಢವಾಗಿದ್ದರೆ ಮಾತ್ರ ಆ ಕಟ್ಟಡ 100 ವರ್ಷ ಬಾಳಿಕೆ ಬರ್ತದೆ. ಗೋಡೆಯನ್ನು ಬೇಕಾದರೆ ಕೆಂಪು ಕಲ್ಲಲ್ಲಿ ಕಟ್ಬೋದು ಅಥವಾ ಅಲೋ ಬ್ಲಾಕಲ್ಲಿ ಕಟ್ಬೋದು. ಹಾಗೆ ವಿದ್ಯಾರ್ಥಿಗಳೇ, ಪ್ರಾಥಮಿಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳಂದರೆ ನೀವೊಂದು ಪಂಚಾಂಗ, ನೀವು ಜೀವನದ ಪಂಚಾಂಗ. ನೀವು ಈಗಲೇ ಸಾಕಷ್ಟು ತಿಳುವಳಿಕೆಯನ್ನು ಪಡ್ಕೊಂಡ್ರೆ, ಅರಿವನ್ನು ಪಡ್ಕೊಂಡ್ರೆ, ಜಾಗೃತರಾದರೆ ಇವತ್ತು ಖಂಡಿತವಾಗಿಯೂ ಒಳ್ಳೆಯ ವಿದ್ಯಾರ್ಥಿಗಳಾಗ್ತೀರಿ. ಒಳ್ಳೆಯ ಸಮಾಜವನ್ನು ಇವತ್ತು ನಿರ್ಮಾಣ ಮಾಡುವಂಥ ವ್ಯಕ್ತಿತ್ವ ಖಂಡಿತವಾಗಿಯೂ ನಿಮ್ಮಲ್ಲಿ ಇದೆ. ಹಿಂದೆ ನಾವು ಹೇಳ್ತಿದ್ದೇವೆ, ಇಂದಿನ ಮಕ್ಕಳೇ ಮುಂದಿನ ಸಮಾಜ ಅಂತ. ಅಲ್ಲ, ಇಂದಿನ ಮಕ್ಕಳೇ ಇಂದಿನ ಸಮಾಜ. ಇವತ್ತು ಸ್ವಲ್ಪ ಪರಿವರ್ತನೆ ಮಾಡ್ತಾ ಇದ್ದೇವೆ. ಕೆಲವು ವಿದ್ಯಾರ್ಥಿಗಳನ್ನು ನಾನು ಗಮನಿಸ್ತಾ ಇದ್ದೇನೆ, ಎಂತೆಂಥ ದೊಡ್ಡ ಸಾಧನೆ ಮಾಡ್ತಿದ್ದಾರೆ, ಎಷ್ಟು ಪ್ರತಿಭಾವಂತರು ಅವರು. ಅದರೊಂದಿಗೆ ಬೇಸರ ಮಾಡಬೇಡಿ, ಪೋಷಕರು ಇರ್ಬೋದು, ನಾವು ಈ ಸಣ್ಣ ಪೆಟ್ಟಿಗೆಯಿಂದ ಸ್ವಲ್ಪ ದೂರ ಇರಬೇಕು. ಸಣ್ಣ ಪೆಟ್ಟಿಗೆ ಮತ್ತು ಮನೆಯಲ್ಲಿರುವ ದೊಡ್ಡ ಪೆಟ್ಟಿಗೆ ಎನ್ನುವಂಥ TVಯಿಂದ ಆದಷ್ಟು ದೂರ ಇದ್ದುಕೊಂಡು ಒಳ್ಳೆಯ ಪುಸ್ತಕಗಳನ್ನು ನೀವು ಖಂಡಿತವಾಗಿಯೂ ಓದಿ. ಯಾಕಂದರೆ ಇವತ್ತು ನಾವು ಸುತ್ತಮುತ್ತ ವಿದ್ಯಾರ್ಥಿಗಳಲ್ಲಿ ಅಥವಾ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ನಾವು ಗಮನಿಸಿದಂತೆ ಡ್ರಗ್ಸ್ ಮಾಫಿಯಾ ಸಾಕಷ್ಟು ಇದೆ. ದಯವಿಟ್ಟು ಅದರ ಸಹವಾಸಕ್ಕೆ ಯಾವ ಮಕ್ಕಳು ಹೋಗಬಾರ್ದು. ಯಾವಾದರೂ ನಿಮ್ಮ ಸಹೋದ್ಯೋಗಿ ಮಿತ್ರರು ಅಥವಾ ವಿದ್ಯಾರ್ಥಿಗಳು ಹೋಗದಿದ್ದರೆ ಆ ವಿಚಾರವನ್ನು ನಿಮ್ಮ ಅಧ್ಯಾಪಕರಿಗೆ ತಿಳಿಸಿ, ನಿಮ್ಮ ಪೋಷಕರಿಗೆ ತಿಳಿಸಿ, ಅಥವಾ ಸಂಬಂಧಪಟ್ಟ ಆರಕ್ಷಕರಿಗೆ ತಿಳಿಸಿ. ಆ ವ್ಯಕ್ತಿಯ, ಆ ವಿದ್ಯಾರ್ಥಿಯ ಬಾಳು ಹಸನಾಗುವಂತೆ ನಾವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ವಿದ್ಯಾರ್ಥಿಗಳು ನೀವಾಗಿ ಅಂತ ಈ ಸಂದರ್ಭದಲ್ಲಿ
ನಾನು ನಿಮಗೆ ಶುಭವನ್ನು ಹಾರೈಸುತ್ತಾ ಬಡಗಬೆಟ್ಟು ಕೇಡು ಕೋಪಡು ಸೊಸೈಟಿಗೆ ನಿರಂತರವಾಗಿ ನಮಗೆ ಸಹಕಾರ ನೀಡೋದೊಂದಿಗೆ ನಮಗೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ ಉಡುಪಿ ಚಾನೆಲ್ನ ಎಲ್ಲ ಗೌರವಾನ್ವಿತ ಮಾಧ್ಯಮ ಬಂಧುಗಳಿಗೆ ಇನ್ನೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿದ ಇನ್ನೊಂದು ಸಂತೋಷದ ವಿಚಾರ ಅಂದರೆ ಪ್ರಸಾದ್ರವರೇ, ಇವತ್ತಿನ ದಿನ ಬಡಗಬೆಟ್ಟು ಕೇಡು ಕೊಪ್ಪಳ ಸೊಸೈಟಿ 700 ಕೋಟಿ ರೂಪಾಯಿ ಇವತ್ತಿನ ಡೆಪಾಸಿಟ್ ನಮ್ಮದು. ಒಂದು ಸಹಕಾರಿ ಸಂಸ್ಥೆಯಲ್ಲಿ ಒಂದು ಸಣ್ಣ ಸೊಸೈಟಿ ನಾವು 700 ಕೋಟಿ ಠೇವಣಿ ಸಂಗ್ರಹ ಆಗಬೇಕಾದ್ರೆ ಅದಕ್ಕೆ ಕಾರಣೀಕರ್ತರು ಇಡೀ ಸಮಾಜ, ನಮ್ಮ ಗ್ರಾಹಕರು, ನಮ್ಮ ಸದಸ್ಯರು ಹಾಗೂ ನಮ್ಮ ಎಲ್ಲ ಹಿರಿಯ ಕಿರಿಯ ಸದಸ್ಯ ಬಂಧುಗಳು, ಅವರೆಲ್ಲರಿಗೆ ಕೃತಜ್ಞತೆಯನ್ನು ಸಹ ಸಲ್ಲಿಸ್ತಾ ಅವಕಾಶಕ್ಕೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಸಣ್ಣ ಪೆಟ್ಟಿಗೆ ದೊಡ್ಡ ಪೆಟ್ಟಿಗೆ ನಿಮ್ಮ ಯಶಸ್ಸಿನ ಜೀವನಕ್ಕೆ ಅಡಿಪಾಯ ಅಲ್ಲ, ಯಶಸ್ಸಿನ ಜೀವನಕ್ಕೆ ಅಡಿಪಾಯ ಹೆತ್ತವರು, ಗುರುಗಳು, ಸಹಕರಿಸಿದಂತಹ ಎಲ್ಲರೂ ಅನ್ನುವ ಕಿವಿಮಾತು ನಿಮ್ಮ ಯಶಸ್ಸಿನ ಕೊನೆಯವರೆಗೂ ಇರ್ತದೆ ಅಂತ ಭಾವಿಸ್ತಾ ಮುಂದೆ ಇನ್ನೊಂದಷ್ಟು ತುತ್ತನ್ನು ತಿನ್ನುವಂತಹ ಸಮಯ. ಆ ತುತ್ತನ್ನು ನಿಮಗೆ ಉಣಬಡಿಸಲಿಕ್ಕೆ ಬರ್ತಾ ಇರುವವರು ಗಾಂಧಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದಂಥ ಶ್ರೀಯುತ ಶ್ರೀ ಎಂ ಹರಿಶ್ಚಂದ್ರ ಅವರು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತು ವಿಶೇಷವಾಗಿ ನಾವು ನಮ್ಮ ಜೀವನದಲ್ಲಿ ಹಲವಾರು ರೀತಿಯ ಗುರುಗಳನ್ನು ನಾವು ಸ್ವೀಕರಿಸಬೇಕಾಗ್ತದೆ. ತಂದೆ ತಾಯಿಯಿಂದ, ಗುರುಗಳಿಂದ ಹಿಡಿದು ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಸವಾಲನ್ನು ಎದುರಿಸಲಿಕ್ಕೆ ಬೇರೆ ಬೇರೆ ರೀತಿಯ ಗುರುಗಳನ್ನು ನಾವು ಸ್ವೀಕರಿಸಬೇಕಾಗ್ತದೆ. ಅಂಥ ಗುರು ಪೂರ್ಣಿಮೆ ಇವತ್ತು ದಿವಸ, ಆದ್ದರಿಂದ ಎಲ್ಲರಿಗೂ ಸಮೇತ ಗುರು ಪೂರ್ಣಿಮಾ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಇನ್ನೊಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದರೆ, ಉಡುಪಿ ಚಾನಲ್ನವರು ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನೂ 15 ದಿವಸ ಉಂಟು. ಇವತ್ತಿನ ದಿವಸಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸುವುದೇ ಎಲ್ಲರೂ ಭಾರಿ ಒಂದು ಅಪರೂಪ. ಅಂಥದ್ದಿರುವಾಗ ಸುಮಾರು 17 ವರ್ಷಗಳಿಂದ ಸತತವಾಗಿ ಸ್ವಾತಂತ್ರ್ಯ ದಿನಾಚರಣೆ ಮುಂಚೆಯೇ ಅದನ್ನು ಒಂದು ವಿಶೇಷವಾಗಿ ಆಚರಿಸಲಿಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳನ್ನು ಕರೆದು ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವದೊಂದಿಗೆ ಅವರಿಗೆ ಒಂದು ವಿಶೇಷವಾದ ಇಲ್ಲಿ ಸ್ಪರ್ಧೆಯನ್ನು ಅಳವಡಿಸ್ತಾರೆ. ಇದು 1, 2, 3, 4 ವರ್ಷದಿಂದ ಅಲ್ಲ, 17 ವರ್ಷದಿಂದ ಒಂದು ಸ್ಪರ್ಧೆಯನ್ನು ಆಯೋಜಿಸಿದ ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಅದನ್ನು ನಮ್ಮ ಉಡುಪಿ ಚಾನಲ್ನ ಪ್ರಸಾದ್ ಮತ್ತು ಶಿವಪ್ರಸಾದ್ ಮತ್ತು ಅವರ ಎಲ್ಲ ಸಹೋದ್ಯೋಗಿಗಳು ಸೇರಿ ತುಂಬ ಅತ್ಯುತ್ತಮವಾಗಿ ನೆರವೇರಿಸ್ತಾ ಇದ್ದಾರೆ. ಸೊ ಆದ್ದರಿಂದ ಅವರಿಗೆ ಸಮೇತ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ್ತಾ, ಪ್ರತಿಯೊಬ್ಬರು ಸಮೇತ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮವನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಾಡಿ ತೋರಿಸಿದ್ದೀರ. ಇದು ಒಂದು ನಾವು ನಮ್ಮ ದೇಶಕ್ಕೆ ಕೊಡುವಂತಹ ಗೌರವ. ಅದೇ ರೀತಿ ನೀವು ಇವತ್ತು ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದೀರಿ. ಈ ವಿದ್ಯಾರ್ಥಿಗಳು ನೀವು ಖಾಲಿ ಓದೋದ್ರಲ್ಲಿ ಮಾತ್ರ ಅಲ್ಲ, ಶ್ರೀಯುತ ಜಯಕರ್ ಶೆಟ್ಟಿಯವರು ಹೇಳಿದರು, ನಾವು ಬೇರೆ ಎಲ್ಲ ರೀತಿಯ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಆಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಅದರಲ್ಲಿ ಸಮೇತ ನೀವೆಲ್ಲ ಸಣ್ಣ ಕ್ಲಾಸ್ನ ವಿದ್ಯಾರ್ಥಿಗಳು, ಮುಂದಿನ ಒಂದು ಕ್ಲಾಸ್ನಲ್ಲಿ ತರಗತಿಯಲ್ಲಿ ನೀವು ವಿಶೇಷವಾಗಿ ನಿಮ್ಮ ಓದಿಗೆ ಒತ್ತು ಕೊಡುವ ಹಾಗೆ NCC ಸ್ಪೋರ್ಟ್ಸ್ನಂಥ ವಿಶೇಷವಾದ ಒಂದು ನಮ್ಮ ಸ್ಕೂಲಲ್ಲಿ, ಕಾಲೇಜ್ನಲ್ಲಿ ಅದಕ್ಕೆ ಕ್ಲಾಸಸ್ ಇರ್ತದೆ. ಅಂಥ ಒಂದು NCC ಮತ್ತು ಸ್ಪೋರ್ಟ್ಸ್ನಲ್ಲಿ ಮತ್ತು ಇನ್ನೂ ಹಲವಾರು ರೀತಿಯಲ್ಲಿ ನಿಮ್ಮ ಇಷ್ಟವಾದ ಕ್ಷೇತ್ರದಲ್ಲಿ ನೀವು ಸ್ಪರ್ಧಿಸಬೇಕು. ಆಗ ಶಿಸ್ತಿನ ಒಂದು ತುಂಬ ಡಿಸಿಪ್ಲಿನರಿ ಆಗಿ ನೀವು ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ನೀವು ಖಾಲಿ ಓದಿನ ಕಡೆಗೆ ಗಮನ ಕೊಟ್ಟ ಹಾಗೆ ಅಷ್ಟೇ ಇಂಪಾರ್ಟೆಂಟಾಗಿ NCC ಮತ್ತು ಇತರ ತರಬೇತಿಗಳಲ್ಲಿ ನೀವು ಭಾಗವಹಿಸಬೇಕು. ನಿಮ್ಮ ಪೇರೆಂಟ್ಸ್ ಹತ್ರ ನೀವು ರಿಕ್ವೆಸ್ಟ್ ಮಾಡಬೇಕು. ಇವತ್ತಿನ ದಿವಸಕ್ಕೆ ಪೇರೆಂಟ್ಸ್ ಏನು ಹೇಳ್ತಾರೆ ಹೇಳಿದರೆ, ಖಾಲಿ ಮಾರ್ಕ್ಸ್ನ ಹಿಂದೆ ಬೀಳ್ತೀರಾ, ಸ್ಟೂಡೆಂಟ್ ಸಮೇತ ಸ್ವಲ್ಪ ಅದರ ಹಿಂದೆ ಬೀಳ್ತೀರಾ. ಆದರೆ ಮುಂದೆ ನಿಮಗೆ ಒಂದು ಇದರಲ್ಲಿ ಬರ್ತದೆ ಹೇಳಿದರೆ, ಸೊ ನೀವು ಎಲ್ಲ ರೀತಿಯಲ್ಲಿ ನಿಮ್ಮ
ಬೆಳವಣಿಗೆ ಆಗಿದರೆ ಮಾತ್ರ ಮುಂದಿನ ಕಾಂಪಿಟೇಟಿವ್ ಫೀಲ್ಡಲ್ಲಿ, ಕಾಂಪಿಟೇಟಿವ್ ಒಂದು ವರ್ಲ್ಡಲ್ಲಿ ನಿಮಗೆ ಮುಂದೆ ಬರಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ನೀವೆಲ್ಲರೂ ಸಮೇತ ವಿದ್ಯಾರ್ಥಿಗಳು ಇಲ್ಲಿ ಸ್ವಲ್ಪ ಜನ ಸೇರಿದ್ದೀರಿ, ಇನ್ನು ಮುಂದೆ ನಿಮ್ಮ ಫ್ರೆಂಡ್ಸ್ನವರಿಗೂ ಸಮೇತ ಹೇಳಿ ನೀವು ಅಂಥದ್ರಲ್ಲಿ ಸಮೇತ ಪಾರ್ಟಿಸಿಪೇಟ್ ಮಾಡಬೇಕು. ಅಂಥದಕ್ಕೆ ಒಂದು ವಿಶೇಷವಾಗಿ ಇವರು ಉಡುಪಿ ಚಾನಲ್ನವರು ನಿಮಗೆ ಆ ಸ್ಪರ್ಧೆಗೆ ಅಣಿಗೊಳಿಸಲಿಕ್ಕೆ, ಲೈಕ್ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಇವರು ವಿಶೇಷವಾದ ಇವತ್ತು ಕಾರ್ಯಕ್ರಮ ಇಟ್ಟಿದ್ದಾರೆ. ಸೊ ಅದರಲ್ಲಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ನಿಮಗೆಲ್ಲರಿಗೂ ಸಮೇತ ಪ್ರೈಸ್ ಸಿಗ್ತದೆ. ಸೊ ಇಂಥ ಒಂದು ಪ್ರೈಸ್ ಸಿಕ್ಕುವುದಕ್ಕಿಂತ ಜಾಸ್ತಿ ಇಂಥದ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದೇ ದೊಡ್ಡ ಇಂಪಾರ್ಟೆಂಟ್ ಆಗಿರ್ತದೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಸಮೇತ ನಾನು ವಿಶೇಷವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಈ ಒಂದು ಉಡುಪಿ ಚಾನಲ್ನವರಿಗೆ ಸುಮಾರು 17 ವರ್ಷದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲರೂ ಸಮೇತ ಇಂಥ ಕಾರ್ಯಕ್ರಮವನ್ನು ಕಮ್ಮಿ ಮಾಡ್ತಾ ಇರ್ತಾರೆ. ಆದರೆ ಇವರ ಒಂದು ಒಳ್ಳೆಯ ಮುತುವರ್ಜಿಯ ಈ ಕಾರ್ಯಕ್ರಮಕ್ಕೆ ಈಗ ನೋಡ್ತೀರಿ, ತುಂಬ ಇನ್ಸ್ಟಿಟ್ಯೂಟ್ ಅವರು ಇವರಿಗೆ ಸಣ್ಣ ಮಟ್ಟದ ಒಂದು ಅವರೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳುವಂಥದ್ದೇ ಒಂದು ದೊಡ್ಡ ವಿಶೇಷ. ಆದ್ದರಿಂದ ಹಲವಾರು ಸಂಘ ಸಂಸ್ಥೆಗಳು ಇವರೊಟ್ಟಿಗೆ ಸೇರಿಕೊಂಡಿದ್ದಾರೆ. ಸೊ ಇಂಥ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಸಮೇತ ಅತ್ಯುತ್ತಮವಾಗಿ ಮಾಡಲಿ. ನಮ್ಮ ಗಾಂಧಿ ಹಾಸ್ಪಿಟಲ್ ಮತ್ತು ಪಂಚಮಿ ಟ್ರಸ್ಟ್ ಮುಖಾಂತರ ಇನ್ನೂ ಇವರಿಗೆ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಬೇರೆಯವರೊಂದಿಗೆ ನಾವು ಕೈ ಜೋಡಿಸ್ತೇವೆ. ಅದೇ ರೀತಿ ವಿಶೇಷವಾಗಿ ಶಿವಪ್ರಸಾದ್ ಅವರು ನಮಗೆ ಅವರ ತಾಯಿಯಿಂದ ಹಿಡಿದು ನಮಗೆ ವಿಶೇಷವಾಗಿ ಗೌರವ. ಸೊ ಅಂಥ ಒಂದು ಅನೋನ್ಯವಾದ ನಮ್ಮ ಒಂದು ಅನನ್ಯ ಸಂಬಂಧ ನಮಗೆ ಇನ್ನು ಮುಂದೆ ಸಮೇತ ಇದೇ ರೀತಿ ಇರಲಿ. ಇವರ ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ಮೂಡಿ ಬರಲಿ. ಇವರೊಂದಿಗೆ ಇರುವಂಥ ಎಲ್ಲ ಕಾರ್ಯಕರ್ತರು ಮತ್ತು ಇವರ ಸಿಬ್ಬಂದಿಗಳು ಇವರೆಲ್ಲರಿಗೂ ಸಮೇತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರನ್ನು ನಾನು ಧನ್ಯವಾದ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆ ಕೂಡ ಜೀವನಕ್ಕೆ ಮುಖ್ಯ ಎನ್ನುವ ಕಿವಿ ಮಾತನ್ನು ಹೇಳಿದ್ದಾರೆ. ನೀವು ಕೂಡ ಅದನ್ನು ಪಾಲಿಸ್ತೀರಿ ಅಂತ ಭಾವಿಸ್ತಾ, ಮುಂದೆ ಕರ್ನಾಟಕ ಬ್ಯಾಂಕಿನ AGM ಆಗಿರುವಂತಹ ಶ್ರೀಯುತ ಶ್ರೀ ರಮೇಶ್ ವೈದ್ಯ ಅವರ ಮಾತಿಗೆ ನಮ್ಮ ಕಿವಿ. ಎಲ್ಲರಿಗೂ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತು ಗುರುಪೂರ್ಣಿಮದ ಈ ಶುಭ ಸಂದರ್ಭದಲ್ಲಿ ಎಲ್ಲ ನಮ್ಮ ಉನ್ನತಿಗೆ ಕಾರಣರಾಗತಕ್ಕಂತಹ ಎಲ್ಲ ಗುರುಗಳಿಗೆ ಪ್ರಪ್ರಥಮವಾಗಿ ನಾನು ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ತಿಳಿಸ್ತಾ ಇದ್ದೇನೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ನೀವೆಲ್ಲರೂ ತಾಯಿಯ ಗರಡಿಯಲ್ಲಿ ಬೆಳೆದು ನಂತರ ಶಾಲೆಗೆ ಬಂದು ಗುರುವಿನ ಗರಡಿಯಲ್ಲಿ ಬೆಳೆದಿದ್ದೀರಿ. ನೀವು ಮನೆಗೆ ಹೋದ ತಕ್ಷಣ ಇವತ್ತು ಮೊದಲು ಮಾಡಬೇಕಾದಂತ ಹೇಳಿದರೆ ತಾಯಿಗೆ ನಮ್ಮ ನಮಸ್ಕಾರಗಳನ್ನು ತಿಳಿಸಬೇಕು. ನೀವು ಇವಾಗಲೇ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನು ಮಾಡ್ತಾಯಿದ್ದೀರಿ. ವಿದ್ಯಾಕ್ಷೇತ್ರಗಳಲ್ಲಿ ಉತ್ತಮವಾದ ರಿಸಲ್ಟನ್ನು ನಮ್ಮ ಜಿಲ್ಲೆಗೆ ಕೊಡ್ತಾ ಇದ್ದೀರಿ. ಆದ್ದರಿಂದ ನಿಮ್ಮ ತಾಯಿಗೆ ನಮಸ್ಕರಿಸಿ ನಿಮ್ಮ ದಿನವನ್ನು ಪ್ರಾರಂಭ ಮಾಡಬೇಕು ಅಥವಾ ದಿನವನ್ನು ಇವತ್ತು ಪೂರ್ಣಗೊಳಿಸಬೇಕು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಈಗ ತಾನೇ ನಮ್ಮ ತೀರ್ಪುಗಾರರು ಹೇಳಿದರು, ತುಂಬ ಚೆನ್ನಾಗಿ ಹೇಳಿದರು. ಹಲವಾರು ಅಂಶಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕು. ಏನೇನು ನ್ಯೂನತೆಗಳಿದ್ದಾವೆ ನಿಮ್ಮಲ್ಲಿ ಅಂತ ಹೇಳಿ ಆ ನ್ಯೂನತೆಗಳನ್ನೆಲ್ಲ ನೀವು ಮೈಗೂಡಿಸ್ಕೊಂಡ್ರೆ ಖಂಡಿತವಾಗಿಯೂ ಪ್ರತಿಯೊಂದು ಸ್ಪರ್ಧೆಯಲ್ಲೂ ಕೂಡ ಪ್ರಪ್ರಥಮ ಸ್ಥಾನದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, ಪ್ರತಿಯೊಬ್ಬರು ಈಗ ಇಷ್ಟೊಂದು ಜನ ಇಲ್ಲಿ ಸೇರಿದ್ದೀರಿ, ಇಷ್ಟೊಂದು ಸ್ಪರ್ಧೆಗಳು ನಡೆದಿದ್ದಾವೆ. ಎಲ್ಲರಿಗೂ ಪ್ರಥಮ ಸ್ಥಾನವನ್ನು ಪಡೀಲಿಕ್ಕೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ಪ್ರಥಮ ಸ್ಥಾನ ಇರೋದು ಒಂದೇ. ನೀವು ಇಷ್ಟೊಂದು ಜನ ಕಾಂಪೀಟ್ ಮಾಡುವಾಗ ನೀವು ಪ್ರಥಮ ಸ್ಥಾನ ಅಲ್ಲದಿದ್ದರೆ ದ್ವಿತೀಯ ಸ್ಥಾನನೋ ತೃತೀಯ ಸ್ಥಾನನೋ ಪಡ್ಕೊಳ್ತಾ ಇದ್ದೀರಿ. ನಾನು ಮೊದಲನಿಗೆ ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದರೆ, ನೀವು ಈಗ ಪ್ರಥಮ ಸ್ಥಾನದಿಂದ ವಂಚಿತರಾಗಿರ್ಬೋದು, ಅಥವಾ ಈ ಪ್ರಶಸ್ತಿಯಿಂದ ವಂಚಿತರಾಗಿರ್ಬೋದು, ಅಥವಾ ಇದನ್ನು ಸೋಲಂತ ತಿಳ್ಕೊಳ್ಬಾರ್ದು. ನೀವೆಲ್ಲರೂ ಧೈರ್ಯವಾಗಿ ಈ ಒಂದು ಸ್ಪರ್ಧೆಯನ್ನು ಕೊಟ್ಟಿದ್ದೀರಿ. ಸ್ಪರ್ಧಾತ್ಮಕವಾಗಿ ನಿಮ್ಮ ಈ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಈ ಸ್ಪರ್ಧಾತ್ಮಕವೇ ನಿಮ್ಮ ಮುಂದಿಗೆ ಕೊಡುವಂಥ ಆತ್ಮಸ್ಥೈರ್ಯ. ಪ್ರತಿಯೊಬ್ಬರು ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಆತ್ಮಸ್ಥೈರ್ಯ ಜಾಸ್ತಿ ಆಗ್ತದೆ, ಅವರ ಆತ್ಮಸ್ವಾಭಿಮಾನ ಜಾಸ್ತಿ ಆಗ್ತದೆ, ಅವರಿಗೆ ನಾಯಕತ್ವದ ಗುಣ ಜಾಸ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಯಾಕೆ ಬೇಕು ನಮಗೆ? ನಾವೆಲ್ಲ ಪಠ್ಯಪುಸ್ತಕದಲ್ಲಿ ನಮ್ಮ ಜಿಲ್ಲೆ ಪ್ರಪ್ರಥಮ ಸ್ಥಾನದಲ್ಲಿದೆ. ಇವಾಗಲೇ ಹೇಳಿದರು, ಅದು SLC ರಿಸಲ್ಟ್ ಆಗಿರ್ಬೋದು, PSC ರಿಸಲ್ಟ್ ಆಗಿರ್ಬೋದು, ಒಂದೇ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ನಮ್ಮ ಉಡುಪಿ ಜಿಲ್ಲೆ ಪ್ರಪ್ರಥಮ ಸ್ಥಾನವನ್ನು ಪಡೆದುಕೊಳ್ತಾ ಇದೆ. ಆದರೆ ಪಠ್ಯಪುಸ್ತಕವನ್ನು ಬಿಟ್ಟು ನಾವು ಏನೇನು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತೇವೆ ಅಥವಾ ನಾವು ಏನೇನು ಕರಕುಶಲ
ಸ್ಪರ್ಧೆಗಳಲ್ಲಿದ್ದೇವೆ ಅಥವಾ ಏನೇನು ಕೌಶಲ್ಯಗಳನ್ನು ನಾವು ಕರಗತ ಮಾಡಿಕೊಳ್ತಾ ಇದ್ದೇವೆ. ಅದು ಅಲ್ಲದೆ ಈಗ ನಡೀತಕ್ಕಂತಹ ಸ್ಪರ್ಧಾತ್ಮಕ ಯುಗ ನಿಮಗೆಲ್ಲ ಗೊತ್ತು, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದರೆ ಕರ್ತಕ ಬುದ್ಧಿಮತ್ತೆ ತಂತ್ರಜ್ಞಾನ ಯುಗ. ಅದರಲ್ಲಿ ನಮ್ಗೆ ಒಂದೇ ವಿದ್ಯೆಯನ್ನು ನಾವು ಪಡೆದುಕೊಂಡ್ರೆ ಸಾಕಾಗೋದಿಲ್ಲ, ಹಲವಾರು ವಿದ್ಯೆಗಳಲ್ಲಿ ನಾವು ಪಾರಂಗತರಾಗಿರಬೇಕು. ಈಗ ಯಾವುದೇ ಒಂದು ನೀವು ಸಂಸ್ಥೆಗಳಿಗೆ ಇಂಟರ್ವ್ಯೂಗೆ ಹೋದವಾಗ ಅವ್ರು ಕೇಳೋದೇನಂತ ಹೇಳಿದರೆ ನೀವು ವಿದ್ಯೆಯನ್ನು ಬಿಟ್ಟು ಯಾವ್ಯಾವ ಕ್ಷೇತ್ರದಲ್ಲಿದ್ದೀರಿ ಅಂತ ಕೇಳ್ತಾರೆ. ಅದೇ ರೀತಿ ನೀವು ವಿದ್ಯೆ ಜೊತೆಗೆ ಏನು ಕಲಿತೀರಿ ಅದು ಮುಖ್ಯವಾಗಿರ್ತದೆ ವಿದ್ಯಾರ್ಥಿಗಳೇ. ನಿಮಗೆಲ್ಲ ಕಿವಿ ಮಾತಂತ ಹೇಳಿದರೆ ನೀವು ಈಗ ಏನು ಹಲವಾರು ಇಲ್ಲಿ ಹಾಡುಗಾರಿಕೆಯಲ್ಲಿ ತಮ್ಮ ನೈಪುಣ್ಯವನ್ನು ತೋರಿಸಿದ್ದೀರಿ, ಅಥವಾ ನೀವು ನೃತ್ಯದಲ್ಲಿ ನಿಮ್ಮ ಕಲೆಯನ್ನು ತೋರಿಸಿದ್ದೀರಿ, ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಖಂಡಿತವಾಗಿಯೂ ಮುಂದೆ ಬರುವಂತಹ ಒತ್ತಡದ ಜೀವನ, ಖಂಡಿತವಾಗಿಯೂ ಮುಂದೆ ಜೀವನ ಸುಲಭವಾಗಿಲ್ಲ, ಸ್ಪರ್ಧಾತ್ಮಕವಾಗಿರ್ತದೆ, ಒತ್ತಡದಿಂದ ಕೂಡಿರ್ತದೆ. ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟ್ ಅಂತ ಹೇಳ್ತೇವೆ ನಾವು. ಸ್ಟ್ರೆಸ್ ಜಾಸ್ತಿ ಇರ್ತದೆ. ಅಂತಹ ಸ್ಟ್ರೆಸ್ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ನಾವು ಕೆಲಸ ಮಾಡುವಾಗ ನಮ್ಮ ಜೊತೆಯ ವಿದ್ಯೆ ಜೊತೆಗೆ ಬೇರೆ ಏನನ್ನು ಕಲ್ತ್ಕೊಳ್ತೀವಿ. ಇದು ಹಾಡುಗಾರಿಕೆ ಆಗಿರ್ಬೋದು, ನೃತ್ಯ ಕಾರ್ಯಕ್ರಮ ಆಗಿರ್ಬೋದು, ಅದರಲ್ಲಿ ನಾವು ತೊಡಸ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಏನು ಒತ್ತಡದ ಜೀವನವನ್ನು ನಾವು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೂ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗೌರವಾನ್ವಿತರೆ, ನಮ್ಮ ಬಡಗುಬೆಟ್ಟು ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದಂತಹ ಜಯಕರ್ ಶೆಟ್ಟಿ ಅವರೇ, ಹಾಗೂ ಗಾಂಧಿ ಹಾಸ್ಪಿಟಲಿನ ಮುಖ್ಯಸ್ಥರಾದಂತಹ ಹರಿಶ್ಚಂದ್ರ ಅವರೇ, ಹಾಗೂ ಮಾಜಿ ಸೈನಿಕ ಕೋಆಪರೇಟಿವ್ ಸೊಸೈಟಿಯ ಪರಮಶಿವ ಅವರೇ, ಹಾಗೂ ಬಡಗುಬೆಟ್ಟು ಕೋಆಪರೇಟಿವ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಅವರೇ, ಹಾಗೂ ಎಲ್ಲ ವಿದ್ಯಾರ್ಥಿಗಳೇ, ತೀರ್ಪುಗಾರರೇ, ಇವತ್ತು ಕಳೆದ 17 ವರ್ಷಗಳಿಂದ ನಮ್ಮ ಉಡುಪಿ ಚಾನಲ್ನವರು ಈ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತು, ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡೋದು, ಒಂದು ಸ್ಪರ್ಧೆಯನ್ನು ಪ್ರಾರಂಭ ಮಾಡೋದು ತುಂಬ ಸುಲಭದ ಕೆಲಸ. ಆದರೆ ಆ ಸ್ಪರ್ಧೆಯನ್ನು ಮುಂದುವರಿಸ್ಕೊಂಡು ಹೋಗುವುದು, ಸತತವಾಗಿ 17 ವರ್ಷಗಳ ಕಾಲ ಈ ಒಂದು ಸ್ಪರ್ಧೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಇವ್ರ ಚಾನಲ್ ಅವರು. ಅದಕ್ಕೆ ಬೆಂಬಲವಾಗಿ ಹಲವಾರು ಸಂಸ್ಥೆಗಳು ನಿಂತ್ಕೊಂಡಿದ್ದಾವೆ. ಅದರಲ್ಲೂ ಕೂಡ ಕರ್ನಾಟಕ ಬ್ಯಾಂಕ್ ಒಂದು. ಕರ್ನಾಟಕ ಬ್ಯಾಂಕ್ ನನಗೆ ಗೊತ್ತಿರುವಾಗೆ ಕಳೆದ 4-5 ವರ್ಷಗಳಿಂದ ಈ ಸಂಸ್ಥೆಯ ಜೊತೆಗೆ ತನ್ನ ಬೆಂಬಲವಾಗಿ ಸ್ಪರ್ಧೆಗಳಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾವೆ. ಮುಂದಿನ ದಿನಗಳಲ್ಲೂ ಕೂಡ ಕರ್ನಾಟಕ ಬ್ಯಾಂಕ್ ಯು ಚಾನಲ್ ಜೊತೆಗೆ ಇಂತಹ ಕಾರ್ಯಕ್ರಮಗಳಲ್ಲಿ ಇರ್ತದೆ ಅನ್ನುವ ಒಂದು ವಿಶ್ವಾಸವನ್ನು ನಾನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತು, ಮುಂದಿನ ದಿನಗಳಲ್ಲಿ ಬರುವಂತಹ ಹಲವಾರು ಕಾರ್ಯಕ್ರಮಗಳಿರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಸ್ಕೊಳ್ಳುವಂತಹ ಒಂದು ಅವಕಾಶಗಳಿರ್ಬೋದು. ಆ ಅವಕಾಶಗಳಿಗೆ ನಾವು ಮುಕ್ತವಾಗಿ ನಮ್ಮ ಸ್ಪರ್ಧೆಯನ್ನು ಕೊಡಬೇಕಾಗ್ತದೆ. ಅದು ಯಾವುದೇ ಕ್ಷೇತ್ರಗಳಲ್ಲಿ ಆಗ್ಬೋದು. ನಾವು ಈವಾಗಲೇ ನಾನು ಮಾತಾಡ್ತಾ ಇರುವಾಗ ಹೇಳಿದರು, ಇಲ್ಲಿ ಸ್ಕೌಟ್ಸಲ್ಲಿ ಉಡುಪಿ ಜಿಲ್ಲೆಯಲ್ಲಿ 62,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಾವು ಸ್ಕೌಟ್ಸಲ್ಲಿ ಇದ್ದೀರಿ ಅಂತೇಳಿ ಹೇಳಿ. ಖಂಡಿತವಾಗಿಯೂ ಇಂತಹ ಹಲವಾರು ಕಾರ್ಯಕ್ರಮಗಳಲ್ಲೂ ಕೂಡ ನೀವು ಬರಬೇಕು, ಮುಂದೆ ಬರಬೇಕು ಅನ್ನೋದು ನಮ್ಮ ವಿಶ್ವಾಸ. ವಿದ್ಯಾದಿದಾತಿ ವಿನಯಂ ಅಂತ ಹೇಳ್ತೇವೆ. ನಮಗೆಲ್ಲ ಗೊತ್ತು, ವಿದ್ಯೆಯ ಜೊತೆಗೆ ವಿದ್ಯೆ ಏನು ಕೊಡ್ತದೆ? ವಿನಯವನ್ನು ಕೊಡ್ತದೆ. ವಿನಯ ಏನು ಕೊಡ್ತದೆ? ನಮ್ಮನ್ನು ಶ್ರೀಮಂತರಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ನಮಗೆ ಸಂಪತ್ತನ್ನು ಕೊಡ್ತದೆ, ಸುಖವನ್ನು ಕೊಡ್ತದೆ, ಸಮೃದ್ಧಿಯನ್ನು ಕೊಡ್ತದೆ. ಅದೆಲ್ಲರ ಜೊತೆಗೆ ವಿದ್ಯೆ ಮುಖ್ಯವಾಗಿರ್ತದೆ. ಆ ವಿದ್ಯೆಯನ್ನು ನಾವು ಮುಂದುವರಿಸ್ಕೊಂಡು ಹೋದರೆ ವಿದ್ಯೆಯ ಜೊತೆಗೆ ಬೇಕಾಗುವಂಥ ಕೌಶಲ್ಯಗಳಿರ್ಬೋದು, ಅಥವಾ ಅದರಲ್ಲಿ ಬೇಕಾಗುವಂಥ ಶಿಸ್ತು, ಸಂಯಮ, ಸಂಸ್ಕಾರ, ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ನಾನು ಆವಾಗಲೇ ಹೇಳಿದ್ದೀನಿ, ಈ ನಮ್ಮ ಉಡುಪಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋದು ಕ್ರೈಡಲ್ ಆಫ್ ಇಂಡಿಯನ್ ಬ್ಯಾಂಕಿಂಗ್ ಅಂತ ಹೇಳ್ತೀವಿ. ಅಂದರೆ ಭಾರತದ ಒಂದು ಬ್ಯಾಂಕಿನ ತೊಟ್ಟಿಲ್ ಅಂತೇಳಿ ಹೇಳಿ. ಇಂಪಾರ್ಟೆಂಟ್ 5-10 ಬ್ಯಾಂಕುಗಳು ಇಲ್ಲಿ ಹುಟ್ಟಿ ಬೆಳೆದಿದ್ದಾವೆ. ಈಗ ಹೆಚ್ಚಿನ ಬ್ಯಾಂಕುಗಳು ಬೇರೆ ಬೇರೆ ಬ್ಯಾಂಕುಗಳ ಜೊತೆಗೆ ವಿಲೀನ ಆಗಿದ್ದಾವೆ, ಆದರೂ ಹಲವಾರು ಬ್ಯಾಂಕುಗಳು ಉಳ್ಕೊಂಡಿದ್ದಾವೆ. ಅದೇ ರೀತಿ ಆ ಒಂದು ಸ್ಪರ್ಧೆ ಜಾಸ್ತಿ ಆಗ್ತಾ ಹೋಗ್ತದೆ. ಆ ಸ್ಪರ್ಧೆಯಲ್ಲಿ ಕೂಡ ನೀವು ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಜಯಶೀಲರಾಗಿ ಈ ಸ್ಪರ್ಧೆಯಲ್ಲಿ ಬೇಕಾಗುವಂಥ ಶಿಸ್ತು ಸಂಯಮವನ್ನು ಬೆಳೆಸ್ಕೊಳ್ಳಿ, ಅಥವಾ ಅದರಲ್ಲಿ ಬೇಕಾಗುವಂಥ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳಿ. ಖಂಡಿತವಾಗಿಯೂ ನೀವೆಲ್ಲ ಮುಂದಿನ ದಿನಗಳಲ್ಲಿ ನಾವು ಒಬ್ಬ ಪ್ರಧಾನಮಂತ್ರಿಯನ್ನು ಅಥವಾ ಒಬ್ಬ ಫೈನಾನ್ಸ್ ಮಿನಿಸ್ಟ್ರನ್ನು ನಾವು ಇಲ್ಲಿ ನೋಡ್ಬೋದು. ಆದರೆ ಅದರ ಜೊತೆಗೆ ನಮ್ಗೆ ಏನು ಬೇಕು ಅದನ್ನು ನಾವು ಇವತ್ತಿಂದ ಹೋಗಬೇಕು. ಅದಿರ್ಬೋದು, ನಿಮಗೆ ಬೇಕಾಗುವಂಥ ಸಂಸ್ಕಾರ ಇರ್ಬೋದು, ನಿಮಗೆ ಬೇಕಾಗುವಂಥ ಸಂಸ್ಕೃತಿ ಇರ್ಬೋದು, ಅಥವಾ ನಿಮಗೆ ಬೇಕಾಗುವಂಥ ಜೀವನದ ಎಲ್ಲ ಮೌಲ್ಯಗಳನ್ನು ಇವತ್ತಿಂದನೇ ನಾವು ಕಲ್ತ್ಕೊಂಡ್ರೆ ಖಂಡಿತವಾಗಿ ಒಂದು ಗಾದೆ ಮಾತಿದೆ, ನಿಮಗೆಲ್ಲ ಗೊತ್ತಿದೆ, ಏನು ಹೇಳಿ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತೇಳಿ ಹೇಳಿ. ಈ ಪ್ರಥಮ ಹಂತದಲ್ಲಿಯೇ ನಾವು ಮೈಗೂಡಿಸಿಕೊಂಡ್ರೆ ನಮ್ಗೆ ಮುಂದಿನ ದಿನದಲ್ಲಿ ತುಂಬ ಸಹಾಯಕವಾಗಲಿಕ್ಕೆ ಸಾಧ್ಯವಾಗ್ತದೆ. ನಾವು ಒಂದು ಉತ್ತಮ ಪ್ರಜೆಯಾಗಿ ಸಮಾಜಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ. ನಿಮಗೆಲ್ಲ ಗೊತ್ತಿದೆ, DVG ಅವರು ತುಂಬ ಕಗ್ಗಗಳನ್ನು ಬರೆದವರು. DVG
ಡಿ ಗುಂಡಪ್ಪನವರು ಸಾಧಾರಣ 950ಕ್ಕೂ ಹೆಚ್ಚು ಕಗ್ಗವನ್ನು ರಚಿಸ್ತಾರೆ. ಆ ಒಂದು ಕಗ್ಗದಲ್ಲಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂತ ಹೇಳಿದರೆ ನಾವು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಎಲ್ಲರ ಜೊತೆಗೆ ಬದುಕುವಂಥ ಒಂದು ವ್ಯವಸ್ಥೆ, ಒಂದು ಉತ್ತಮ ಪ್ರಜೆಯಾಗಿ ಮುಂದಿನ ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವಲ್ಲಿ ಇವತ್ತಿನ ಗುರುಗಳು, ತಾಯಿಯ ಪಾತ್ರ ಅತ್ಯಂತ ಮಹತ್ವವಾಗಿರುತ್ತದೆ. ಮಗದೊಮ್ಮೆ ಈ ಒಂದು ಗುರುಪೂರ್ಣಿಮದ ಸಂದರ್ಭದಲ್ಲಿ ಎಲ್ಲ ಗುರುಗಳಿಗೂ ನಮ್ಮ ತಾಯಿಯಂದರಿಗೂ ನಮಸ್ಕರಿಸುತ್ತಾ, ಇವತ್ತು ಉಡುಪಿ ಚಾನಲ್ ಅವರ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಉಡುಪಿ ಚಾನಲ್ನ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಇಂತಹ ಹಲವಾರು ಕಾರ್ಯಕ್ರಮಗಳು ನಡಿಬೇಕು. ಸ್ಪರ್ಧೆ ಅನ್ನುವಾಗ ನಮಗೊಂದು ಕಾಂಪಿಟೇಷನ್ ಮೈಂಡ್ಸೆಟ್ ಇರ್ತದೆ. ಅದರ್ವೈಸು ನೀವು ಕಲಿತಾ ಇರುವಂಥ ವಿದ್ಯೆಗಳಲ್ಲೇ ಮುಂದೆ ಹೋಗ್ತೀರಿ. ಆ ಸ್ಪರ್ಧೆ ಅಂತ ಬಂದಾವಾಗ ನಿಮಗೊಂದು ಮೋಟಿವೇಶನ್ ಇರ್ತದೆ, ನಿಮ್ಮಲ್ಲಿ ಒಂದು ಡಿಸಿಪ್ಲಿನ್ ಅಂತಿದೆ ಅಂತ ಹೇಳ್ತದೆ, ನಿಮ್ಮಲ್ಲಿ ಲೀಡರ್ಶಿಪ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗ್ತದೆ. ಅದೆಲ್ಲ ಬೇಕಾಗ್ತದೆ. ಒಬ್ಬ ವಿದ್ಯಾರ್ಥಿ ಉತ್ತಮ ಪ್ರಜೆಯಾಗಿ ಮುಂದೆ ಬರಲಿಕ್ಕೆ ಇದೆಲ್ಲ ನೀವು ಮೈಗೂಡಿಸ್ಕೊಳ್ಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ತೀರ್ಪುಗಾರರು ಹೇಳಿದಂತಹ ಎಲ್ಲ ಪಾಯಿಂಟ್ಸ್ಗಳನ್ನು, ಎಲ್ಲ ಸಲಹೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಖಂಡಿತವಾಗಿಯೂ ಮುಂದೆ ಬರತಕ್ಕಂಥ ಎಲ್ಲ ಸ್ಪರ್ಧೆಗಳಲ್ಲಿ ನೀವು ಜಯಶೀಲರಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಇವತ್ತು ಕೊಟ್ಟ ಯು ಚಾನಲ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ವಿದ್ಯೆಯ ಜೊತೆ ವಿನಯ ಇದ್ದರೆ ಬದುಕು ಬಂಗಾರ ಆಗುತ್ತೆ ಎನ್ನುವಂತಹ ಮಾತನ್ನು ಹೇಳಿದಂತಹ ಶ್ರೀಯುತ ಶ್ರೀ ಕರ್ನಾಟಕ ಬ್ಯಾಂಕ್ನ ಎಜಿಎಂ ಆಗಿರುವಂತಹ ರಮೇಶ್ ವೈದ್ಯ ಅವರಿಗೆ ವಂದಿಸುತ್ತಾ, ವಿದ್ಯಾರ್ಥಿಗಳಿಗೆ ಶಾಲೆ ಮುಗಿಯುವ ಸಮಯ ಆದ್ದರಿಂದ ನಮ್ಮ ಕಾರ್ಯಕ್ರಮದ ವೇಗವನ್ನು ಸಹ ಸ್ವಲ್ಪ ಜಾಸ್ತಿ ಮಾಡ್ತಾ, ಬೆಳಗಿನಿಂದ ಇಲ್ಲಿ ತನಕ ನಮ್ಮ ಜೊತೆಗೆ ಸಹಕರಿಸಿರುವಂತಹ ತೀರ್ಪುಗಾರರನ್ನು ಗೌರವಿಸುವಂತಹ ಸಂದರ್ಭ ಈಗ. ತೀರ್ಪುಗಾರರಾಗಿ ನಮ್ಮ ಜೊತೆಗೆ ಬೆಳಗ್ಗೆಯಿಂದ ಇಲ್ಲಿಯ ತನಕ ಬಹಳ ತಾಳ್ಮೆಯಿಂದ ಇದ್ದವರು ಶ್ರೀಮತಿ ಸುಪ್ರೀತಾ ಪುರಾಣಿಕ್ ಇವರು ಜಾನಪದ ಪರಿಷತ್ತಿನ ಅಧ್ಯಕ್ಷರು ಹೌದು. ಯಕ್ಷಗಾನ, ನಾಟಕ, ತಾಳಮದ್ದಳೆ, ಹರಿಕತೆ ಹೀಗೆ ಹೇಳ್ತಾ ಹೋದರೆ ತುಂಬ ವಿಚಾರಗಳಿದೆ. ಅಂತಹ ಬಿಡುವಿಲ್ಲದ ಸಮಯದಲ್ಲಿಯೂ ಸಹ ನಮ್ಮ ಜೊತೆ ಬಂದು ಅವರ ಸಮಯವನ್ನು ನೀಡಿದ್ದಕ್ಕಾಗಿ ಅವರನ್ನು ಗೌರವಿಸುವಂಥ ಸಮಯ. ಶ್ರೀಮತಿ ಸುಪ್ರೀತಾ ಪುರಾಣಿಕ್ ಅವರಿಗೆ ಶ್ರೀಯುತ ಜೈಕರ್ ಶೆಟ್ಟಿ ಇಂದ್ರಾಳಿ ಅವರು ನಮ್ಮ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಇನ್ನೋರ್ವ ತೀರ್ಪುಗಾರರಾದಂತಹ ಶ್ರೀಮತಿ ಮೀನಾ ಕಾರಂತ್ ಅವರು ಸಹ ವೇದಿಕೆಗೆ ಆಗಮಿಸಿ ನಮ್ಮ ಗೌರವವನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಮೀನಾ ಕಾರಂತ್ ಇವರು ಸಂಗೀತ ಶಿಕ್ಷಕರು. ಇವರದೇ ಆದಂಥ ಸುಮಧುರ ಸಂಗೀತ ಶಾಲೆ ಸಾಸ್ತಾನ ಇಲ್ಲಿ ನಡೆಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ನಾಟಕ, ನೃತ್ಯ, ಯಕ್ಷಗಾನ ಎಲ್ಲದರಲ್ಲಿಯೂ ಸಹ ತನ್ನ ಕೈಚಳಕವನ್ನು ತೋರಿಸ್ತಿರುವವರು ನಮ್ಮ ಇನ್ನೊಂದು ತೀರ್ಪುಗಾರರು. ಅವರಿಗೂ ಸಹ ನಮ್ಮ ವಾಹಿನಿ ಕಡೆಯಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಗಾಂಧಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದಂತಹ ಶ್ರೀಯುತ ಎಂ ಹರಿಶ್ಚಂದ್ರ ಅವರು ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ, ಇನ್ನೋರ್ವ ತೀರ್ಪುಗಾರರಾದಂತಹ ಕ್ಯಾರೆಲ್ ಸೋನ್ಸ್ ಅವರು ಸಹ ಸಂಗೀತ ಶಿಕ್ಷಕರಾಗಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸಂಗೀತವನ್ನು ಕಲಿಸ್ತಾ ಇದ್ದಾರೆ. ಇವರಿಗೂ ಸಹ ನಮ್ಮ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ನಮ್ಮ ಗೌರವವನ್ನು ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ, ಇವರಿಗೆ ಕರ್ನಾಟಕ ಬ್ಯಾಂಕ್ನ ಎಜಿಎಂ ಆದಂಥ ಶ್ರೀಯುತ ಶ್ರೀ ರಮೇಶ್ ವೈದ್ಯ ಅವರು ನಮ್ಮ ವಾಹಿನಿಯ ಪರವಾಗಿ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹುಶಃ ಎಲ್ಲ ತೀರ್ಪುಗಾರರು ನಿಮ್ಮ ಒಂದು ಪರಿಶ್ರಮಕ್ಕೆ ಅಂಕವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ದೊಡ್ಡ ಚಪ್ಪಾಳೆಯನ್ನು ಕೊಡುವುದರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ತಾ, ಈಗ ಬಹುಶಃ ನೀವೆಲ್ಲರೂ ಸಹ ಕಾತುರದಿಂದ ಕಾಯುವಂತಹ ಸಮಯ ಸನ್ನಿಹಿತವಾಯಿತು. ಪ್ರಶಸ್ತಿಯನ್ನು ಅಥವಾ ಯಾರು ಗೆದ್ದವರು ಎನ್ನುವುದನ್ನು ಹೇಳುವಂಥ ಸಮಯ. ಬೆಳಿಗ್ಗೆ ಪ್ರಥಮವಾಗಿ ನಡೆದಂಥದ್ದು ಸಂಗೀತ ಸ್ಪರ್ಧೆ. ಈ ಸಂಗೀತ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಹೇಳುವಂಥ ಸಮಯ. ತೃತೀಯ ಸ್ಥಾನವನ್ನು ಪಡೆದಂಥ ಶಾಲೆ ಆನಂದ ತೀರ್ಥ. ವಿದ್ಯಾರ್ಥಿಗಳೆಲ್ಲರೂ ಸಹ ಬಹಳ ಬೇಗ ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಪ್ರಧಾನ ವ್ಯವಸ್ಥಾಪಕರಾದಂಥ ಶ್ರೀಯುತ ಶ್ರೀ ರಾಜೇಶ್ ಸೇರಿಗಾರ್ ಅವರು ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೆಲ್ಲರೂ ಸಹ ಬಹಳ ಬೇಗ ಬಂದು ವೇದಿಕೆಗೆ ಬಹುಮಾನವನ್ನು ಪಡೆದುಕೊಳ್ಬೇಕು. ಸಂಗೀತದಲ್ಲಿ ತೃತೀಯ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗಳು ಆನಂದ ತೀರ್ಥ ಶಾಲೆಯ ವಿದ್ಯಾರ್ಥಿಗಳು.
ಧನ್ಯವಾದಗಳು. ಸಂಗೀತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂಥ ಶಾಲೆ ವಿದ್ಯೋದಯ. ವಿದ್ಯಾರ್ಥಿಗಳೆಲ್ಲರೂ ಸಹ ಬಹಳಷ್ಟು ಬೇಗ ವೇದಿಕೆಗೆ ಆಗಮಿಸಿ ಕರ್ನಾಟಕ ಬ್ಯಾಂಕಿನ AGM ಆದಂತಹ ರಮೇಶ್ ವೈದ್ಯ ಅವರಿಂದ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದ್ವಿತೀಯ ಸ್ಥಾನ ವಿದ್ಯೋದಯ. ನಾನು ಆವಾಗಲೇ ಹೇಳಿದೆ, ಚಪ್ಪಾಳೆ ಅಂತ ಹೇಳೋದು. ಧನ್ಯವಾದಗಳು. ಯಾವ ವಿದ್ಯಾರ್ಥಿಗಳಿಗೂ ಸಹ ಬೇಸರ ಆಗೋದು ಬೇಡ ಅಂತ ಸರ್ ಎಲ್ಲರಿಗೂ ಕೂಡ, ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಕೂಡ ಪ್ರಶಸ್ತಿ ಪತ್ರವನ್ನು ನೀಡ್ತಾ ಇದ್ದಾರೆ. ಬಹುಶಃ ಈ ಚಿಕ್ಕ ಚಿಕ್ಕ ನೆನಪುಗಳು ನಮ್ಮ ಜೀವಿತದ ಕೊನೆಯ ತನಕ ನೆನಪಿರ್ತದೆ, ಬಹಳ ಬಹಳ ಖುಷಿಯನ್ನು ಕೊಡ್ತದೆ ಮುಂದೊಂದು ದಿವಸ ಅಂತ ಹೇಳ್ತಾ, ತಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಶಾಲೆ ಯಾವುದು? ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಶಾಲೆ ಸೈಂಟ್ ಮೇರೀಸ್ ಸ್ಕೂಲ್. ಪ್ರಥಮ ಸ್ಥಾನವನ್ನು ಶ್ರೀಯುತ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿ ಇವರು ಬಡಗುಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅವರು ನೀಡಬೇಕು. ಮಕ್ಕಳೆಲ್ಲರೂ ಸಹ ಪ್ರಥಮ ಸ್ಥಾನ ಬಂದಿದೆ. ಬಹುಶಃ ಜೋಶ್ ಸ್ವಲ್ಪ ಕಡಿಮೆ ಆಯಿತಾ ಅಂತ. ಹೆಜ್ಜೆ ದೊಡ್ಡದಾಗಬೇಕು. ಜೀವನದಲ್ಲಿ ಯಶಸ್ಸಿನ ಹೆಜ್ಜೆ ಇನ್ನೂ ತುಂಬ ಉಂಟು. ಧನ್ಯವಾದಗಳು. ಈಗ ಇನ್ನೊಂದು ಹಂತ, ನೃತ್ಯ ಸ್ಪರ್ಧೆಯಲ್ಲಿ ಯಾರಿಗೆ ಬಹುಮಾನ ಬಂದಿರಬಹುದು ಅಂತ ಹೆಚ್ಚೊತ್ತು ಕಾಯಿಸುವುದಿಲ್ಲ, ಕೂಡಲೇ ಹೇಳಿಬಿಡ್ತೇನೆ. ತೃತೀಯ ಸ್ಥಾನವನ್ನು ಪಡೆದವರು VKR ಕುಂದಾಪುರ ಇಲ್ಲಿನ ವಿದ್ಯಾರ್ಥಿಗಳು. ನೃತ್ಯದಲ್ಲಿ ತೃತೀಯ ಸ್ಥಾನವನ್ನು ಪಡೆದವರು VKR ಸ್ಕೂಲ್ ಕುಂದಾಪುರ. ಬಹುಶಃ ತೆರಳಿದ್ದಾರೆ ಅಂತ ಕಾಣ್ತದೆ. ಈಗ ದ್ವಿತೀಯ ಸ್ಥಾನದತ್ತ ಸಾಗುವುದಾದರೆ, ದ್ವಿತೀಯ ಸ್ಥಾನವನ್ನು ಪಡೆದವರು, ಇವರಿಗೆ ಮಾಜಿ ಸೈನಿಕ ವಿವಿಧೋದ್ದೇಶ ಸಹಕಾರಿ ಸಂಘದ ವ್ಯವಸ್ಥಾಪಕರಾದಂತಹ ಪರಮಶಿವರ ಅವರು ಪ್ರಶಸ್ತಿಯನ್ನು ಕೊಡಬೇಕು. ದ್ವಿತೀಯ ಸ್ಥಾನ ವಿದ್ಯೋದಯ. ಆಗ ನರ್ತನ ಮಾಡಿದ ಹಾಗೆ ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಹಾಕೊಂಡು ಬಂದರೆ ಮಹನೀಯರಿಗೂ ಸಹ ನೋಡುವಂಥ ಅವಕಾಶ ಸಿಗ್ಬಹುದು ಅಂತ ನನ್ನ ಭಾವನೆ. ಮತ್ತೆ ಸಹ ನನಗೆ ಚಪ್ಪಾಳೆಯ ಸದ್ದು ಕೇಳಿಸ್ತಾ ಇಲ್ಲ. ಅತಿಥಿಗಳೆಲ್ಲರಿಗೂ ಸಹ ವಂದಿಸುತ್ತಾ, ತಾವೆಲ್ಲರೂ ಸಹ ಕಾತುರದಿಂದ ಕಾಯ್ತಾ ಇರುವಂತಹ ಪ್ರಥಮ ಸ್ಥಾನ ಯಾವ ಶಾಲೆಗೆ ಅಂತ ಹೇಳುವ ಸಮಯ. 17ನೇ ವರ್ಷದ ನಮ್ಮ ವಾಹಿನಿಯಿಂದ ನಡೆಸಲ್ಪಟ್ಟಂತಹ ಸ್ವಾತಂತ್ರ್ಯೋತ್ಸವ ಜಾನಪದ ನೃತ್ಯ ಸ್ಪರ್ಧೆಯ ಪ್ರಥಮ ಸ್ಥಾನವನ್ನು ಪಡೆದಂಥ ಶಾಲೆ. ಇವರಿಗೆ ಗಾಂಧಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದಂಥ ಶ್ರೀಯುತ ಶ್ರೀ M. ಹರಿಶ್ಚಂದ್ರ ಅವರು ಪ್ರಶಸ್ತಿಯನ್ನು ನೀಡಬೇಕು. ಪ್ರಥಮ ಸ್ಥಾನವನ್ನು ಪಡೆದಂಥ ಶಾಲೆ ಅನಂತೇಶ್ವರ. ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಪ್ರಾಯೋಜಕರ ಪರವಾಗಿ, ನಮ್ಮ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಯಾವುದೇ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ, ಆಗ ಎಲ್ಲ ಅತಿಥಿಗಳು ಸಹ ಅದನ್ನೇ ಹೇಳಿದ್ದು.
ಭಾಗವಹಿಸಿದಾಗ ಒಂದಷ್ಟು ವಿಚಾರಗಳು ನಮಗೆ ತಿಳಿತಾ ಹೋಗ್ತದೆ. ಪ್ರಥಮ ಸ್ಥಾನವನ್ನು ಪಡೆದಂತಹ ಅನಂತೇಶ್ವರ ಶಾಲೆಯ ವಿದ್ಯಾರ್ಥಿಗಳು ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. ಪ್ರಶಸ್ತಿಯನ್ನು ನೀಡಿದಂತಹ ಎಲ್ಲ ಮಹನೀಯರಿಗೂ ಸಹ ಅಭಿವಂದಿಸುತ್ತಾ ನಮಗೆ ಒಂದಷ್ಟು ಹಿತವಚನವನ್ನು ನೀಡಿ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸಹಕಾರವನ್ನು ನೀಡಿದಂತಹ ಎಲ್ಲ ಮಹನೀಯರನ್ನು ಸಹ ಗೌರವಿಸುವಂತಹ ಒಂದು ಸುಮಧುರವಾದ ಕ್ಷಣ. ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಶ್ರೀಯುತ ಶ್ರೀ ಜೈಕರ್ ಶೆಟ್ಟಿ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಗೌರವಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ ನಮ್ಮ ವಾಹಿನಿಯ ಪರವಾಗಿ ಸಣ್ಣದೊಂದು ನೆನಪಿನ ಉಡುಗೊರೆ. ಜೊತೆಗೆ ಆಡಳಿತ ನಿರ್ದೇಶಕರಾದಂಥ ಗಾಂಧಿ ಆಸ್ಪತ್ರೆಯ ಶ್ರೀಯುತ ಶ್ರೀ ಎಂ ಹರಿಶ್ಚಂದ್ರ ಅವರಿಗೂ ಸಹ ನಮ್ಮ ವಾಹಿನಿಯ ಪರವಾಗಿ ಸಣ್ಣದೊಂದು ಗೌರವ. ಮಾಜಿ ಸೈನಿಕರ ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ಕಾರ್ಯನಿರ್ವಹಣಾಧಿಕಾರಿಯವರಾದಂಥ ಶ್ರೀಯುತ ಶ್ರೀ ಪರಮಶಿವ ಅವರಿಗೂ ಸಹ ನಮ್ಮದೊಂದು ಪುಟ್ಟ ಗೌರವ. ಕರ್ನಾಟಕ ಬ್ಯಾಂಕಿನ ಎಜಿಎಂ ಆದಂಥ ಶ್ರೀಯುತ ಶ್ರೀ ರಮೇಶ್ ವೈದ್ಯ ಅವರಿಗೂ ಸಹ ನಮ್ಮ ಗೌರವಪೂರ್ವಕವಾದಂಥ ನಮನಗಳು. ಶ್ರೀಯುತ ಶ್ರೀ ರಾಜೇಶ್ ಸೇರೆಗಾರ್ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಪ್ರಧಾನ ವ್ಯವಸ್ಥಾಪಕರಿಗೂ ಸಹ ನಮ್ಮ ಗೌರವದ ನಮನಗಳು. ಡ್ಯಾನ್ಸ್ನಲ್ಲಿ ತೃತೀಯ ಸ್ಥಾನವನ್ನು ಪಡೆದಂತಹ VKR ಸ್ಕೂಲ್ನ ಅಧ್ಯಾಪಕರು ಬಂದಿದ್ದಾರೆ. ಅವರಿಗೆ ಶ್ರೀಯುತ ಶ್ರೀ ಪರಮಶಿವ ಅವರು ಪ್ರಶಸ್ತಿಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ, 2 ನಿಮಿಷದ ಕಾರ್ಯಕ್ರಮ ಇದೆ. ವಿದ್ಯಾರ್ಥಿಗಳೆಲ್ಲರೂ ಸಹ ಕುಳಿತು ಅದನ್ನು ಚಂದಗಾಣಿಸಿ ಕೊಡಬೇಕು ಅಂತ ಕೇಳಿಕೊಳ್ತಾ ಮುಂದೆ ಧನ್ಯವಾದದತ್ತ ಸಾಕ್ತಾ ಇದ್ದೇವೆ. ಇಲ್ಲಿಯವರೆಗೆ ಆಗಮಿಸಿದಂತಹ ಹಾಗೂ ನಮಗೆ ಸಹಕಾರವನ್ನು ನೀಡಿದಂತಹ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಗಾಂಧಿ ಆಸ್ಪತ್ರೆ, ಸ್ಮರಣಿಕಾ ಉಡುಪಿ, ಕರ್ನಾಟಕ ಬ್ಯಾಂಕ್ ಆಫ್ ಬರೋಡಾ, LIC, ಯೂನಿಯನ್ ಬ್ಯಾಂಕ್, ಡಾಕ್ಟರ್ ಉರಾಲ್ಸ್, ಮಾಜಿ ಸೈನಿಕರ ವಿವಿಧೋದ್ದೇಶ ಸಹಕಾರಿ ಸಂಘ, ಹೆರ್ಗಾ ವ್ಯವಸಾಯ ಸೇವಾ ಸಹಕಾರಿ ಸಂಘ, ಉಜ್ವಲ್ ಡೆವಲಪರ್ಸ್ ಎಲ್ಲರಿಗೂ ಸಹ ನಮ್ಮ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಅದಲ್ಲದೆ ಸಿಂಗಿಂಗ್ನಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂತಹ ಶಾಲೆಯವರು ಪ್ರಶಸ್ತಿ ಪತ್ರವನ್ನು ತೆಗೆದುಕೊಂಡು ಹೋಗಲಿಲ್ಲ. ದಯವಿಟ್ಟು ಬಂದು ಪ್ರಶಸ್ತಿ ಪತ್ರವನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ, ಪುರಭವನದ ಮೇಲ್ವಿಚಾರಕರು, ಸಿಬ್ಬಂದಿ ವರ್ಗದವರಿಗೂ ಅಲ್ಲದೆ ನಿಮ್ಮ ಎಲ್ಲ ಕಾರ್ಯಕ್ರಮ ಚಂದಗಾಣಿಸಿದಂತಹ ಪ್ರಭಾಕರ್ ಸೌಂಡ್ಸ್ ಉಡುಪಿ ಇವರ ವ್ಯವಸ್ಥಾಪಕರಿಗೂ, ಧ್ವನಿವರ್ಧಕದವರಿಗೂ, ನಮಗೆ ಉತ್ತಮವಾದ ಊಟವನ್ನು ವ್ಯವಸ್ಥೆಯನ್ನು ಮಾಡಿದಂಥ ಕ್ಯಾಟ್ರಿಂಗ್ ಸರ್ವಿಸ್ ಅಜಯ್ ಕಾಮತ್ ಅವರಿಗೂ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದಂಥ ಎಲ್ಲ ಶಾಲೆಯ ಶಿಕ್ಷಕರಿಗೂ, ಮುಖ್ಯ ಶಿಕ್ಷಕರಿಗೂ, ವಿದ್ಯಾರ್ಥಿಗಳಿಗೂ ನಮ್ಮ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಆಗಮಿಸಿದಂತಹ ಎಲ್ಲ ಮಹನೀಯರಿಗೂ ಸಹ ಮತ್ತೊಮ್ಮೆ ಗೌರವವಾಗಿ ನಮಿಸುತ್ತಾ, ತೀರ್ಪುಗಾರರಿಗೂ ಸಹ ಧನ್ಯವಾದಗಳನ್ನು ಹೇಳುತ್ತಾ, ಮುಂದಿನ ವರ್ಷದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಹರಸಿ ಹಾರೈಸಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇವೆ. ಧನ್ಯವಾದಗಳು, ನಮಸ್ಕಾರ.